ಕೇಳಿಸ್ತಾ ಇದೆ ಸ್ವಾಮಿ. ನಮಸ್ತೆ, ಎಲ್ಲಿಂದ ಫೋನ್ ಮಾಡ್ತಿರೋದು? ನಾವು ಇಲ್ಲಿ ಪೀಣ್ಯ ದಾಸರಳ್ಳಿಯಿಂದ. ಪೀಣ್ಯ ಹಾ, ಅಂದ್ರೆ ಬೆಂಗಳೂರು. ಬೆಂಗಳೂರು. ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸ್ವಾಮಿ. ಒಳ್ಳೇದು ಒಳ್ಳೇದು. ನಿಮ್ಮ ಸುತ್ತ ಏನೋ ಯಾರೋ ಮೈಕ್ ತರ ಮಾತಾಡ್ತಿದ್ದಾರೆ, ಯಾರು? ಇಲ್ಲ ಸ್ವಾಮಿ, ಯಾರು ಇಲ್ಲ, ಮನೆ ಒಳಗೆ ಇದ್ದೀನಿ. ಹೌದಾ? ಸ್ವಲ್ಪ ಜೋರ ಮಾತಾಡಿ. ಸ್ವಾಮೀಜಿ, ಕೇಳಿಸ್ತಾ ಇದೆಯಾ? ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ. ಸಂತೋಷ. ಪೀಣ್ಯದಿಂದ ಫೋನ್ ಮಾಡ್ತಿರೋದು. ಪೀಣ್ಯ ದಾಸರಳ್ಳಿಯಿಂದ. ಆಯ್ತು. ಏನ್ ಮಾಡ್ಕೊಂಡಿರೋದು? ನಾವು ಮೊದಲು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದೋ. ಮದುವೆ ಆಗಿತ್ತು, 2 ಮಕ್ಕಳಿದ್ದು. ಏನ್ ಮಾಡ್ಕೊಂಡಿರೋದು ಅಂದ್ರೆ ಈಗ ನೀವೇನ್ ಮಾಡ್ತಿರೋದು ಅಂತ? ಇವಾಗ ಏನ್ ಸ್ವಾಮಿ, ನಿಮ್ದು ಧ್ವನಿ ಕಟ್ ಆಗ್ತಿದೆ. ಸ್ವಲ್ಪ ನೆಟ್ವರ್ಕ್ ಸರಿ ಇರೋ ಜಾಗಕ್ಕೆ ಬರ್ತೀರಾ ದಯವಿಟ್ಟು? ಇಲ್ಲ ಸ್ವಾಮಿ, ಕರೆಕ್ಟ್ ಆಗಿದೆ, ಮನೆ ಒಳಗೆ ಇರ್ತೀವಿ. ಅಲ್ಲ, ಕರೆಕ್ಟಾಗಿ ಈಗಿದೆ, ಬಟ್ ಕಟ್ ಆಗುತ್ತೆ, ಆಮೇಲೆ ತೊಂದರೆ ಆಗೋದು ಬೇಡ ಅಂತ. ಆಯ್ತು, ತೊಂದರೆ ಇಲ್ಲ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ನಾನು 3 ತಿಂಗಳಿಂದ ನೋಡ್ತಾ ಇದ್ದೀನಿ ಸ್ವಾಮಿಗೆ. 3 ತಿಂಗಳಿಂದ ನೋಡ್ತಿದ್ದೀರಿ. ಸಂತೋಷ. ಪಾಪ ಏನೋ ಹೇಳ್ಕೊಳ್ಬೇಕು ಅಂತ ಬಂದಿದ್ದೀರಿ, ಹೇಳಿ. ಹೌದು ಸ್ವಾಮಿ, ನಮ್ಗೆ ತುಂಬಾ ಕಷ್ಟ ಬಂದ್ಬಿಟ್ಟಿದೆ ಇವಾಗ. ನಾನು ಮೊದಲು ಫ್ಯಾಕ್ಟ್ರಿಗೆ ಕೆಲಸ ಮಾಡ್ತಿದ್ದೆ, ಕೆಲಸ ಬಿಟ್ಟೆ. ಆಮೇಲೆ ಫೈನಲ್ಸ್ ಇದು ಎಲ್ಲ ಮಾಡ್ತಾ ಇದ್ದೆ. ಕೊರೋನಾ ಸ್ಟಾರ್ಟ್ ಆಗ್ಬಿಟ್ರಿ. ಜಮೀನಿತ್ತು, ಜಮೀನು ಸೇಲ್ ಮಾಡ್ದ. ಏನಪ್ಪ? ಜಮೀನಿತ್ತು ಸ್ವಾಮಿ ನಮ್ದು. ಜಮೀನ್ ಸೇಲ್ ಮಾಡ್ದ. ಸೇಲ್ ಮಾಡಿದಾತನು ಸ್ವಲ್ಪ ಎಲ್ಲ ಬಾಡಿಗೆ ಬರೋಂಗ್ ಮಾಡ್ಕೊಂಡು ಸ್ವಲ್ಪ ಚೆನ್ನಾಗಿ ಅನುಕೂಲವಾಗಿದ್ದ. ಮಕ್ಳು ಎಲ್ಲ ಫುಲ್ಲು, ಹೆಂಡತಿ ಮಕ್ಳೆಲ್ಲ. ಆಮೇಲೆ ಸ್ವಲ್ಪ ಬಾಡಿಗೆ ಬರೋದೆಲ್ಲ ಮಕ್ಳು ಇನ್ಚಾರ್ಜ್ಗೆ ಬಿಟ್ಟಿದ್ದೆ. ಆಮೇಲೆ ಮಕ್ಳನ್ನ ಚೆನ್ನಾಗಿ ಓದಿಸಿ ಎಲ್ಲ ಇದು ಮಾಡಿದೆ. ನಾನು ಫೈನಲ್ ವ್ಯವಹಾರ ಮಾಡ್ತಾ ಇದ್ದೆ. ಫೈನಲ್ ವ್ಯವಹಾರ ಮಾಡುವಾಗ ಕೊರೋನಾ ಸ್ಟಾರ್ಟ್ ಆದಾಗಿಂದ ಫುಲ್ಲು ನೆಲ ಕಚ್ಬಿಟ್ಟೆ. ನಾನು ಜನ ನಂಬಿ ಇವಾಗ ಚೆನ್ನಾಗಿರೋರ್ತಾವೆಲ್ಲ ಈಸ್ಕೊಂಬಂದ್ ಸ್ವಲ್ಪ ಕೊಟ್ಟು ಇದ್ ಮಾಡಿ ಲಾಸ್ಟ್ಗೆ ಕೊರೋನಾ ಟೈಮಲ್ಲಿ ಸುಮಾರು 1-8 ಜನ ತೀರೋಗ್ಬಿಟ್ರು, ದೊಡ್ಡ ಅಮೌಂಟ್ ಅವರು. ಅದ್ರಲ್ಲಿ ಅವಾಗ ಏನಾಯ್ತು ಅಂತಂದ್ರೆ, ಮನೆಯವರು ಮೊನ್ನೆ ಯಾವ್ದೋ ಒಂದು ಜಾಗ ಮಾರಕ್ಕೆ ಇದ್ ಮಾಡಿದ್ದೆ. ತುಂಬಾ ತೊಂದರೆ ಕೊಟ್ರು ಹೆಂಡತಿ ಮಕ್ಳು. ಆಮೇಲೆ ಸರಿ ಅಂತ ಅನ್ಬಿಟ್ಟು ನಮ್ಮ ತಾಯಿ ಸಪ್ರೇಟ್ ಇದ್ದಾರೆ ಹಳೆ ಮನೆಯಲ್ಲಿ. ಮಗನ್ಗೆ ಮುಂಚೆನೆ ಒಂದು 30-40 ಸೈಟು ಅವನ ಹೆಸರಿಗೆ ಮಾಡ್ತಿದ್ದೆ. ಒಂದು ಮನೆ 1 ಫ್ಲೋರ್ ಕಟ್ಟಿದ್ದೆ, ಅದ್ರಲ್ಲೇನೆ ಇದ್ದು. ತುಂಬಾ ಇದಾಗಿ ಸಾಲ ಇಸ್ಕೊಂಬಂದಿರೋರ ಹತ್ರ ಸ್ವಲ್ಪ ಎಲ್ಲ ಟಾರ್ಚರ್ ಜಾಸ್ತಿ ಆಗೋಯ್ತು. ತುಂಬಾ ಕಷ್ಟ ಬಂದ್ಬಿಟ್ಟು ಈಗ ಹೆಂಡತಿ ಮಕ್ಳು ಬೇಡ ಅಂತ ಬಿಟ್ಬಿಟ್ಟಿದ್ದಾರೆ ನಮ್ಮನ್ನ. ಅಂದ್ರೆ ನೀವು ಬಿಟ್ಟಿರೋದು, ಅವ್ರು ಬಿಟ್ಟಿರೋದು? ಅಲ್ಲ, ಅವ್ರು ಬೇಡ ಎಲ್ಲಾನ ಇರ್ಲಿ, ನಮಗ್ ಬೇಡ, ಸಾಲ ಮಾಡು ಅಂತ ಹೇಳಿರ್ಲಿಲ್ಲ, ಇದ್ ಮಾಡಿರ್ಲಿಲ್ಲ ಅಂತ. ಬಟ್ ಮಕ್ಳಿಗೆಲ್ಲ ಎಜುಕೇಶನ್ ಕೊಡಿಸಿದ್ದು ಇದೇ ಕೆಲಸ ಮಾಡ್ತಾನ ಅಥವಾ ಅವಾಗ ಬೇರೆ ಕೆಲಸ ಮಾಡ್ತಿದ್ರ? ಅವಾಗ ನಾನು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಸ್ವಾಮಿ. ಬೇರೆ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ಕೊಂಡು ಈ ಕೆಲಸನೂ ಮಾಡ್ತಾ ಇದ್ದೆ. ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋ ಸಮಯದಲ್ಲಿ ಆಸ್ತಿ ಮಾರಿ ಸ್ವಲ್ಪ ಎಲ್ಲ ಸ್ಥಿತಿವಂತರಾದ್ರ? ನಮ್ಮಪ್ಪ, ನಮ್ಮ ಅಣ್ಣ, ನಾವು 2 ಅಣ್ಣ ತಮ್ಮದಿರು. ನಮ್ಮ ಅಪ್ಪನ್ಗೆ ಯಾವಾಗ ನಮ್ಮ ಅಣ್ಣ ಸ್ವಲ್ಪ ಜಗಳ ಮಾಡೋದ, ಆಸ್ತಿ ಮಾಡಿಕೊಂಡು ಏನ್ ಮಾಡ್ತೀರಾ, ದುಡ್ಡು ಹಂಚ್ಕೊಡ್ರಿ ಅನ್ಬಿಟ್ಟು ಅವಾಗ ದುಡ್ಡು ಡಿವೈಡ್ ಮಾಡ್ಕೊಂಡು ಇದ್ ಮಾಡ್ದ. ಅವಾಗ ಸ್ವಲ್ಪ ನಾನೇನ್ ಮಾಡ್ದೆ, 10 ವರ್ಷ ಅವಾಗ ನನಗೆ ಈ ಫೈನಲ್ ವ್ಯವಹಾರ ಮಾಡ್ತಿದ್ನಲ್ಲ, ಚೆನ್ನಾಗ್ ಕೈ ನಡೆಯೋದು, ಮಕ್ಳು ಇನ್ಚಾರ್ಜ್ ಬಿಟ್ಬಿಟ್ಟೆ. ಈಗ ಫೈನಾನ್ಸ್ ಅಂದ್ರೆ ಹೆಂಗೆ ಅಂದ್ರೆ ಒಬ್ರು ಹಣ ವಾರದ್ದು ತಿಂಗಳದು ಡೈಲಿದು ಎಷ್ಟು ಬಡ್ಡಿ ಎಷ್ಟು ಕೊಡ್ತಿದ್ರಿ? ಮಾಮೂಲಿ 5%. ಅಂದ್ರೆ ವಾರದಾದ್ರೆ 10,000 ಕೊಟ್ರೆ 1,500 ಇಟ್ಕೊಳ್ಳೋದು. ಅಂದ್ರೆ ಕಟ್ಟೋದು. ವಾರದ ಫೈನಲ್ಸ್ ಆದ್ರೆ ಸ್ವಾಮಿ 10,000 ಕೊಟ್ರೆ 1,500 ಇಟ್ಕೊಂತೀವಿ. ಒಂದ್ ನಿಮಿಷ 10,000 ಕೊಟ್ರೆ 1,500 ಅಂದ್ರೆ 8,500 ಅವ್ರಿಗೆ ಕೊಡ್ತೀರಿ? 8,500 ಕೊಡ್ತೀವಿ. ವಾರ 1,000 ಕಟ್ಕೊಂಡು ಹೋಗೋದು ಸ್ವಾಮಿ. ಅಂದ್ರೆ ಆ 1,500 ಇಟ್ಕೊಳ್ಳೋದಲ್ದೆ ನಿಮಗೆ ಅವರು ಒಂದೊಂದು ವಾರಕ್ಕೆ 1,100 ಕೊಟ್ಕೊಂಡು ಹೋಗೋದು? ಹೌದು. ಅಂದ್ರೆ ಅದು 8,500 ಅಂದ್ರೆ ಒಂದು 8-9 ವಾರ ಆದ್ಮೇಲೆ ಮುಗಿಯುತ್ತದು? 10 ವಾರ ಕಟ್ಬೇಕು ಸ್ವಾಮಿ. 10 ವಾರ? ಓಕೆ. 8,500 10 ವಾರ ಹೆಂಗಾಗುತ್ತೆ? ಹೌದು ಸ್ವಾಮಿ. ಆಯ್ತಪ್ಪ. ಅಂದ್ರೆ ಆ ವಾರ ತಿಂಗಳು ಅಲ್ಲದೆ ಚೆನ್ನಾಗಿ ಕೈ ಎಲ್ಲ ಚೆನ್ನಾಗಿ ನಡೀತಿತ್ತು.
ಸರಿ ಸರಿ, ಒಂದು ನಿಮಿಷ ಆಯಿತು, ನಾನು ಮುಂದಕ್ಕೆ ಬರ್ತೀನಿ. ಸ್ವಲ್ಪ ಇಲ್ಲಿ ಫೈನಾನ್ಸ್ ಮಾಡೋದಿಕ್ಕೆ ಹಣ ಹಾಗೆ ಅಪ್ಪ ಎಲ್ಲ ಆಸ್ತಿ ಒಂದು ಸ್ವಲ್ಪ ಮಾರಿ ಏನೋ ಡಿವೈಡ್ ಮಾಡಿ ಬಂದ ಹಣ ಬಂದ ಮೇಲೆ ಸ್ವಲ್ಪ ಫೈನಾನ್ಸ್ ಮಾಡೋಕೆ ನಿಂತ್ಕೊಂಡ್ರೆ ಅದಕ್ಕೆ ಮುಂಚೆನೂ ಮಾಡ್ತಿದ್ರಾ? ಅದಕ್ಕೆ ಮುಂಚೆಗೆ ಸ್ವಲ್ಪ ಸ್ವಲ್ಪ ದುಡ್ಡು ಇದು ಮಾಡ್ತಾ ಇದ್ದೆ. ಹ್ಮ್. Government ಅಲ್ಲಿ ದುಡಿತಿದ್ನಲ್ಲ, bonus ಅದ್ರಲ್ಲಿ. ಈ ಫೈನಾನ್ಸ್ ಬುದ್ಧಿ ಹೆಂಗ್ ಬಂತು ನಿಮಗೆ? ನಾನು ಗಾರ್ಮೆಂಟ್ಸ್ ಅಲ್ಲಿ ದುಡಿತಿದ್ನಲ್ಲ ಸ್ವಾಮೀಜಿ. ಆಯ್ತು, ಗಾರ್ಮೆಂಟ್ಸ್ ಅಲ್ಲಿ ದುಡಿತಾ ಇದ್ರಿ, ಬಟ್ ಇದು ಈ ಬಡ್ಡಿ ಕೊಡೋ ವ್ಯವಹಾರ ಅವಾಗ 20,000-30,000 ನಾನು ಅಲ್ಲಿ ಫ್ಯಾಕ್ಟರಿ ಕೆಲಸ ಮಾಡುವಾಗ 20,000-30,000 ಉಳಿಯೋದು. ಸಂಸಾರ ಎಲ್ಲ ಮಾಡ್ಕೊಂಡು ಮಕ್ಳನ್ನ ಓದಿಸ್ಕೊಂಡು ಎಲ್ಲ ಇದ್ ಮಾಡ್ಕೊಂಡು ಅದನ್ನ ಫೈನಲ್ಸ್ ಹಂಗೆ ಇದ್ ಮಾಡ್ತಾ ಇದ್ದೆ. ಆಮೇಲೆ ಜಮೀನ್ ಮಾರ್ದ್ಮೇಲೆ ಸ್ವಲ್ಪ ದೊಡ್ಡದಾಗಿ ಫೈನಾನ್ಸ್ ಎಲ್ಲ ಮಾಡಿದೆ. ಅವಾಗ ತುಂಬಾ ಹಳಬ್ರೆಲ್ಲ ತಗೊಳ್ಳೋರೆಲ್ಲ ತುಂಬಾ ಬೇಕಾದವ್ರು. ಅವಾಗ ಏನಾಯ್ತು ಅಂತಂದ್ರೆ ಸ್ವಲ್ಪ ಜಾಸ್ತಿ ಅಮೌಂಟ್ ಎಲ್ಲ ಕೊಡಕ್ ಶುರು ಮಾಡಿದ್ನಲ್ಲ. ಅಂದ್ರೆ ತುಂಬಾ ದೊಡ್ಡ ಅಮೌಂಟ್ ಎಲ್ಲ ಕೊಡೋಕ್ ಶುರು ಮಾಡಿದ್ರಿ. ಅದಕ್ಕೆ ಹೆಂಡತಿ ಮಕ್ಳನ್ನ ಕೇಳ್ತಿರ್ಲಿಲ್ವಾ ನೀವು? ಅವ್ರಿಗೂ ಗೊತ್ತು ಸ್ವಾಮಿ, ಮಾಡಿಸ್ತಾ ಇರೋದು ಗೊತ್ತು ಅವ್ರಿಗೂ. ಅಂದ್ರೆ ಅದರಿಂದ ಬಂದ ಫಲವನ್ನ ತಿಂದ್ರು ನಷ್ಟವನ್ನ ತಿನ್ನೋಕ್ ತಯಾರಿಲ್ಲ ಅಂತಲ್ಲ? ಅಲ್ಲ ಅದ್ರಲ್ಲಿ ಬಂದಿದ್ದನ್ನ ಅವ್ರಿಗೆ ನಾನು ಇದು ಮಾಡ್ತಾ ಇದ್ದೆ ಅಮೌಂಟು. ಅದೇನಪ್ಪ ಹೇಳ್ತಾ ಇರೋದು, ಅದನ್ನು ಮಾಡಿ ಚೆನ್ನಾಗಿ ನಡೀತಾ ಇದ್ದ ಕಾಲದಲ್ಲಿ ಅದರಿಂದ ಬಂದ ಲಾಭವನ್ನ ಅಥವಾ ಸಂತೋಷವನ್ನ ಅವ್ರು ಹಂಚ್ಕೊಳ್ತಾ ಇದ್ರು. ಬಟ್ ಈಗ ನಷ್ಟ ಹಂಚ್ಕೊಳಕ್ ತಯಾರಿಲ್ಲ. ನಷ್ಟ ಹಂಚ್ಕೊಳಕ್ ತಯಾರಿಲ್ಲ. ಯಾಕೆ ಹೊರಗಡೆ ಹಾಕಿದ್ರು? ಆ ಮಟ್ಟಿನ ಎಷ್ಟಾಯ್ತು? ಅವಾಗ ಏನಾಯ್ತು, ನನಗೀಗ ಒಂದೂವರೆ ಹತ್ರ ನನಗೆ ಈಗ ಬೇರೆ ಹತ್ರ ಸ್ವಲ್ಪ ಅಮೌಂಟ್ಗಳೆಲ್ಲ ಈಸ್ಕೊಂಬಂದು ವ್ಯವಹಾರ ಮಾಡ್ತಿದ್ನಲ್ಲ. 1.5 ಲಕ್ಷ? 1.5 ಕೋಟಿ. ಓಹೋ. ಅಂದ್ರೆ ಲಾಕ್ಡೌನ್ ಸಮಯದಲ್ಲಿ ತೀರು ಹೋದ್ರು, ಅದನ್ನ ಮತ್ತೆ ವಾಪಸ್ ತಗೊಳ್ಳಕ್ಕೆ ಅವ್ರ ಸಂಬಂಧಿಕರು ಅಥವಾ ಅವ್ರ ಮಕ್ಳನ್ನ ಯಾರನ್ನು ಕೇಳಲಿಲ್ವಾ? ಕೇಳ್ದು, ನಮ್ಗೆ ತಿನ್ನಕ್ಕಿಲ್ಲ ಸ್ವಾಮಿ, ನಾವ್ ಏನ್ ಮಾಡೋಣ, ಈ ತರ ಹಿಂಗಾಗಿದೆ ಅಂತ ಸುಮಾರು 8 ಜನ ಕೈ ಎತ್ಬಿಟ್ರು. 2ನೇ ಕೊರೋನಾದಲ್ಲಿ 6 ಜನ ಸತ್ತೋದ್ರು. ಒಂದಷ್ಟು ಜನ ಅವಾಗ ಕೊರೋನಾ ಅಂದ್ಬಿಟ್ಟು ಊರೂರೇ ಬಿಟ್ಟು ಹೊರಟೋಗ್ರು. ಅದೆಲ್ಲ ಆಯ್ತು. ಸ್ವಲ್ಪ ಆಸ್ತಿ ಎಲ್ಲ ಇತ್ತು, ಇನ್ನ ಸ್ವಲ್ಪ ಅದೆಲ್ಲ ಮಾರಿ ಏನೋ ಮಾಡ್ಕೊಂಡು ಇದ್ ಮಾಡೋಣ ಅಂತ ಎಷ್ಟೆಷ್ಟೋ ಕೇಳ್ಕೊಂಡೆ. ನಮ್ ಬಂಧು ಬಳಗ ಎಲ್ಲ ನಮ್ ತಂಗಿದೀರು ಎಲ್ಲ ನ್ಯಾಯ ಪಂಚಾಯತ್ಗೆ ಮಾಡಿದ್ರು, ಏನ್ ಮಾಡಿದ್ರು ಅವ್ರು ಒಪ್ಲಿಲ್ಲ. ಅಂದ್ರೆ ಮನೇಲೇ ಇರಬೇಡ ಅಂತಲ್ಲ? ಹೌದು, ನೀನ್ ಸಾಲ ತಗೊಂಡಿದೀಯ, ಸಾಲ ಎಲ್ಲ ನಾ ತೀರ್ಸ್ಕೊ ಏನ ಮಾಡ್ಕಂತ ನಂದು ಡಾಕ್ಯುಮೆಂಟ್ಸ್ ಗಳೆಲ್ಲ ಎತ್ಕೊಂಡ್ಬಿಟ್ಟವ್ರೆ. ಸ್ವಲ್ಪ ಜಮೀನಿನ 15 ಎಕರೆ ಮಾವಿನ ತೋಟ ಇದೆ, ಸ್ವಲ್ಪ 4-5 ಸೈಟ್ಗಳಿದೆ, ಎಲ್ಲ ಪೇಪರ್ ಎಲ್ಲ ಎತ್ಕೊಂಡ್ಬಿಟ್ಟವ್ರೆ. ಸಾಲ ತುಂಬಾ ಸಾಲ ಮೇಲೆ ಸಾಲ ಈಗ ಹೇಳ್ಕೊಂಡು. ಈಗ ನೀವೆಲ್ಲಿದ್ದೀರಿ? ಅಂದ್ರೆ ಬೇರೆ ಇದ್ದೀರಾ? ಬೇರೆ ಅಂದ್ರೆ ನಮ್ ತಾಯಿ ಜೊತೆಲ್ಲ ಇದ್ದೀನಿ. ತಾಯಿ ತಂದೆ ತೀರೋದ್ರು. ನೋಟ್ ಬ್ಯಾನ್ ಆಯ್ತಲ್ಲ, ಅವಾಗ ನಮ್ ತಂದೆ ತೀರೋದ್ರು. ನಮ್ ತಾಯಿ ಜೊತೆಲಿ ಹಳೆ ಮನೆಯಲ್ಲಿ ಇದ್ದೀನಿ. ನಮ್ಮ ಅಣ್ಣ ಸಪರೇಟ್ ಬೇರೆ ಇದ್ದಾರೆ, ಅವರು ಅಲ್ಲಿ ಪಕ್ಕದಲ್ಲೇ ಇದ್ದಾರೆ. ಓಕೆ. ಅಮ್ಮ ಈಗ ನಿಮ್ಗೆ ಅಡಿಗೆ ಮಾಡಿ ಹಾಕ್ತಾರೆ? ಹೌದು. ಹೆಂಡತಿ ಮಕ್ಕಳಿಗೆ ಈಗ ನೀವು ಬೇಡವಾಗಿದ್ದೀರಿ? ಬೇಡವಾಗಿದ್ದೀನಿ. ಎಷ್ಟಿದೆ ಈಗಲೂ ಕೂಡ ಸಾಲ? ಅದೇ ಅಷ್ಟು ಫುಲ್ ಹಂಗೆ ಇದೆ, ತೀರ್ಸಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಅದು ಏನ್ ಡಾಕ್ಯುಮೆಂಟ್ಸ್ಗಳಿಲ್ಲ, ಪೇಪರ್ಗಳಿಲ್ಲ, ಎಲ್ಲ ಮನೆಯಲ್ಲಿ. ಅಷ್ಟು ಕೊಟ್ಟವ್ರು ಯಾರು ನಿಮಗೆ ಅಂತ? ಅಂದ್ರೆ ಚಿಂದಿ ಸಾಲನ ಅಥವಾ ಒಬ್ಬರ ಹತ್ರನೇ ಅಷ್ಟೊಂದು ತಗೊಂಡ್ರೋದ? ಇಲ್ಲ, ಸುಮಾರು 8 ಜನ ತಗೊಂಡಿದ್ದೆ. ತಗೊಂಡು ನಾನು ವ್ಯವಹಾರ ಮಾಡ್ತಿದ್ನಲ್ಲ, ಅವಾಗ ಕೊಟ್ಟಿದ್ದೆ ಅವ್ರಿಗೆ ಇದ್ ಮಾಡ್ಕೊಂಡು. ಅದ್ರಿಂದ ಸ್ವಲ್ಪ ಹೊಡೆತ ಬಿದ್ದು ಇದಾಗೈತಿ. ಇವಾಗ ಜೀವನನೇ ಬೇಡ, ಬದುಕದೇ ಬೇಡ ಅಂತ ನಾನು ಒಂದ್ಸರಿ ಹಂಗು ಧರ್ಮಸ್ಥಳ ಕಡೆ ಹೋಗಿದೆ ಇದ್ ಮಾಡೋಣ ಅಂತ. ಆಮೇಲೆ ನಮ್ ತಂಗಿ ಮಗಂದು ಮದುವೆ ಸೆಟ್ ಆಗಿತ್ತು, ಅವಾಗ ಫೋನ್ ಮಾಡಿ ಕರ್ಸ್ಕೊಂಡ್ರು. ತಿರ್ಗಾ ಆಮೇಲೆ ಯಾರ್ಯಾರೋ ತಿರ್ಗಾ ಎಲ್ಲ ನ್ಯಾಯ ಪಂಚಾಯತ್ಗೆ ಮಾಡಿದ್ರು, ಏನ್ ಮಾಡಿದ್ರು ಅವ್ರು ಇದ್ ಮಾಡ್ತಾ ಇಲ್ಲ. ಈಗ ಮುಂದೆ ಏನ್ ಮಾಡ್ಬೇಕು ಅಂತ ತೋರಿಸ್ತಾನೆ ಇಲ್ಲ. ಅವ್ರು ಹೇಳ್ತಾರೆ, ಈಗ ವ್ಯವಹಾರ ಮಾಡ್ತಿದ್ದೆ ಸ್ವಾಮೀಜಿ ನಾನು, ನಿಮ್ ಹತ್ರ ತಪ್ಪೇನು ಹೇಳ್ತಾ ಇಲ್ಲ, ಲೇಡೀಸು ಜೆಂಟ್ಸ್ಗೆ ಎಲ್ಲ ಕೊಡ್ತಿದ್ದೆ. ಅವ್ರು ಯಾರೋ ಒಬ್ರು 10 ಲಕ್ಷ ಕೊಡ್ಬೇಕಾಗಿತ್ತು ಕೊರೋನಾದಲ್ಲಿ, ಗಂಡ ಮತ್ತೆ ಅವ್ರ ಅಮ್ಮಂಗೆ ಇರ್ಲಿಲ್ಲ ಅಂದ್ಬಿಟ್ಟು ಫೋನ್ ಪೇ ಮಾಡಿ ಎಲ್ಲ ದುಡ್ಡು ಇದ್ ಮಾಡಿದ. ಅವರು ಉಲ್ಟಾ ಆಗ್ಬಿಟ್ರು. ದುಡ್ಡು ಕೇಳಕ್ ಹೋಗಿದ ತಕ್ಷಣ ಉಲ್ಟಾ ಬಂದು ನಮ್ಮ ಹೆಂಗಸರು ಮಕ್ಳ ಹತ್ರ ಬಂದು 8 ವರ್ಷದಿಂದ 10 ವರ್ಷದಿಂದ ನಾನು ಮಾಡ್ಕೊಂಡಿದ್ದ ದುಡ್ಡು ಕೇಳಕ್ ಬಂದ್ ಗಲಾಟೆ ಮಾಡ್ತಾ ಇದ್ದಾನೆ, ಹಿಂಗೆ ಅಂತ ಹೇಳಿ ಉಲ್ಟಾ ಮಾಡಿದ್ರು. ಆಮೇಲೆ ಅದು ಪೊಲೀಸ್ ಕಂಪ್ಲೇಂಟ್. ಏನಿದು ಆ ಹೆಂಗಸ ಏನ್ ಆರೋಪ ಮಾಡಿದ್ರು?
ನನ್ನ 10 ವರ್ಷದಿಂದ ಇಟ್ಕೊಂಡಿದ್ದಾನೆ, ನನಗೆ ಇವಾಗ ಬಾಳ್ ಕೊಡ್ಬೇಕು, ಇವಾಗ ದುಡ್ಡು ಕೇಳ್ತಾ ಇದ್ದಾನೆ, ಹಂಗೆ ಹಿಂಗೆ ಅಂತ ಬಂದು ಮನೆ ಹತ್ರ ಬಂದು ಜಗಳ ಮಾಡಿ. ಅದು ಹೌದಾ? ಸತ್ಯನಾ ಅದು? ಹಾ ಸತ್ಯ. ಅಲ್ಲ, ನೀವು ಆಮೇಲೆ ಹಾಗೆ ಆ ಹೆಣ್ಣಿನ ಜೊತೆ ಇದ್ದಿದ್ದು ಹೌದಾ? ಇಲ್ಲ ಸಂಬಂಧ ಏನಿರ್ಲಿಲ್ಲ, ಹ್ಮ್. ದುಡ್ಡು ಕೇಳಕ್ ಹೋಗಿದ್ದೆ, ಲಾಸ್ಟ್ ಹಂಗ್ ಉಲ್ಟಾಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು. ಈಗ ಆ ಹೆಣ್ಣಿನ ಜೊತೆ ಅಂತದೊಂದು ಸಂಬಂಧ ಇತ್ತ? ಇಲ್ಲ, ಕೇವಲ ದುಡ್ಡು ಕೊಟ್ಟಿದ್ರಿ? ದುಡ್ಡು ಕೊಟ್ಟಿದ್ದೆ. ಆಮೇಲೆ ಅವಳೇ ಹೋಗಿ ಕಂಪ್ಲೇಂಟ್ ಕೊಟ್ಲು. ಏನಂತ? ಈ ತರ ನನ್ಗೆ 8-10 ವರ್ಷದಿಂದ ಮಡಿಕೊಂಡಿದ್ದಾನೆ, ನನ್ಗೆ ಇವಾಗ ಅದ್ ಮಾಡ್ಕೊಡ್ತೀನಿ, ಆಸ್ತಿ ಇದ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ ಅಂತ ಅಂದ್ಬಿಟ್ಟು. ಆಮೇಲೆ ನಮ್ಮನ್ ಕರ್ಸಿದ್ರು, ನಾನ್ ಲಾಯರ್ನ್ ಕರ್ಕೊಂಡೋಗಿ ಅವಾಗ ಹೇಳಿಸಿ, ಅವಾಗ ಫೋನ್ ಪೇ ಮಾಡ್ತಿದ್ದೆಲ್ಲ ಫುಲ್ ಡೀಟೇಲ್ಸ್ ಇತ್ತು. ಅವಾಗ ಕೇಳಿಕ್ಕೆ ಪೊಲೀಸ್ನವರು, ನೋಡಪ್ಪ ದುಡ್ಡು ಹೋದ್ರ ಹೋಗ್ಲಿ, ಇವ್ರು ಸರಿ ಇಲ್ಲ, ದುಡ್ಡು ಕೊಡ್ಬೇಕಾಗ್ತದೆ ಅಂತ ಇದ್ ಮಾಡ್ತಾ ಇದಾರೆ, ಅವ್ರು ಊರಿಂದ ಊರಿಗೆ ಬಿಟ್ಟು ಬಂದಿರೋದು ಅಂತ ಅಂದ್ಬಿಟ್ಟು ಒಂದು ಬಾಂಡ್ ಪೇಪರ್ ಮೇಲೆ ಬರ್ಸಿ ಕೊಟ್ರು. ಏನಂತ ಬರ್ಸಿದ್ರು? ಯಾವ್ದೇ ಕಾರಣಕ್ಕೂ ನೀನು ಅವ್ರಿಗೆ ಯಾವ್ದು ಸಂಬಂಧ ಇದೆ ಆಗ್ಲಿ ಏನೇ ಆಗ್ಲಿ, ಫೋನ್ ಮಾಡೋದಾಗ್ಲಿ ಏನೇ ಇದಾಗ್ಲಿ, ದುಡ್ಡು ಕೊಡೋಂಗಿಲ್ಲ, ಏನಿಲ್ಲ, ನೀನು ಅವ್ರಿಗೆ ಇದ್ ಮಾಡಂಗಿಲ್ಲ ಅಂದ್ಬಿಟ್ಟು ಬರ್ದ್ಬಿಟ್ಟು ಸೈನ್ ಮಾಡಿಸ್ಕೊಟ್ರು. ಅಂದ್ರೆ ದುಡ್ಡು ಕೇಳಂಗಿಲ್ಲ ಅದು. ಆಮೇಲೆ ಇನ್ನೊಬ್ರು ಒಂದು ಲೇಡೀಸ್ ಫೈನಲ್ಸ್ ಮಾಡ್ತಾ ಇದ್ರು, ಅವ್ರ ಹತ್ರ ಒಂದು 60-70 ಲಕ್ಷವರೆಗೂ 60 ಲಕ್ಷ ಇಸ್ಕೊಂಬಂದಿದೆ. ಲಾಸ್ಟ್ಗೆ ಈಗ ಇವ್ರ ಮಾತೆಲ್ಲ ಕೇಳ್ಬಿಟ್ಟು, ಅವ್ರನ್ನೇ ಮಡಿಕೊಂಡಿದ್ದೀರಾ, ಇವ್ರ ಮದ್ವೆ ಆಗೈತೆ, ಮಕ್ಳಾಗೈತೆ ಅಂತ ಹೇಳ್ಬಿಟ್ಟು ಇಲ್ಲದೆಲ್ಲ ಪ್ರಚಾರ ಮಾಡಿ. ಯಾರಿಗೆ ಮದ್ವೆ ಆಯ್ತು, ಮಕ್ಳಾಯ್ತು? ನಾನ್ ಮದ್ವೆ ಮಾಡ್ಕೊಂಡು ಮಕ್ಳಾಗಿದೆ ಅಂತ ನಾ ಹೇಳ್ಬಿಟ್ಟು, ಎಲ್ಲಾರ್ಗು ಹೇಳ್ಬಿಟ್ಟು. ಯಾರು? ನನ್ನ ಹೆಂಡತಿ ಮಕ್ಳು. ನಿಮ್ಮ ಹೆಂಡತಿ ಮಕ್ಳು? ಓಕೆ. ಆ ಫೈನಾನ್ಸ್ ಕೊಡೋ ಆ ಹೆಣ್ಣನ್ನು ನೀವು ಅಕ್ರಮವಾಗಿ ಸಂಬಂಧ ಮಾಡಿದ್ದೀರಿ, ನಿಮಗೆ ಮಕ್ಕಳಿದೆ ಅಂತ ಇವರು ಕತೆ ಕಟ್ತಿದ್ದಾರೆ ಅಂತ ನೀವು ಹೇಳ್ತೀರಿ. ಸುಳ್ಳು ಸತ್ಯನಾ ಅದು? ಇಲ್ಲ ಸುಳ್ಳು. ದುಡ್ಡು ಇಸ್ಕೊಂಡಿದ್ದೀನಿ ಅವ್ರ ಹತ್ರ. ಅವರು ದೊಡ್ಡ ಫೈನಾನ್ಸ್, ಸಂಬಂಧ ಇಲ್ಲ ಅಂತ. ಸಂಬಂಧ ಇಲ್ಲ. ಅವರು ನಮ್ಗೆ 15 ವರ್ಷ ನಮ್ಮ ಅವಳಿಗೆ 8-10 ವರ್ಷ ಏಜ್ ಇದ್ದಾಗ ನಮ್ ತಂಗಿ ಮನೇಲೆ ಬಾಡಿಗೆಗಿದ್ರು. ನಮ್ ತಂಗಿ ಮನೇಲೆ ಬಾಡಿಗೆಗಿದ್ದಾಗ ಅವರು ನಾವು ಸಾಕಿದ್ದು ಪರಿಚಯ ಇದ್ರು. ಆಮೇಲೆ ಅವರು ಫೈನಾನ್ಸ್ ವ್ಯವಹಾರ ಎಲ್ಲ ಮಾಡ್ತಿದ್ದಾಗ ದುಡ್ಡು ಅಮೌಂಟ್ ಇಸ್ಕೊಂಡಿದೆ, 3% ಹಂಗೆ ಇಸ್ಕೊಂಡು ನಾನು ಈ ತರ ಫೈನಾನ್ಸ್ ಸಿಗ್ಬಿಟ್ಟಿದೆ. ನೀವು 3% ಹಂಗೆ ಇಸ್ಕೊಂಡು ಅವ್ರಿಗೆ 5% ಕೊಡ್ತಿದ್ರಾ? ಫೈನಾನ್ಸ್ ತಿಂಗಳು ಫೈನಲ್ 10,000ಕ್ಕೆ 2,000 ಇಟ್ಕೊಳ್ಳೋದು, 8,000 ಕೊಡೋದು, 10 ತಿಂಗಳು ಕಟ್ಟೋದು. ಓಕೆ, 8,000 ಕೊಡೋದು, ಬಟ್ ಕಟ್ಟಬೇಕಾಗಿರೋದು 10,000. ಮಾಡಿದ್ದಾರೆ. ಮೊನ್ನೆ ಕೂಡ ಒಂದ್ಸರಿ ನಾನು ಬದುಕದೇ ಬೇಡ ಅಂತ ಅಂದ್ಬಿಟ್ಟು ಇದ್ ಮಾಡಿದೆ. ನಮ್ ತಾಯಿ ನೋಡ್ಕೊಳ್ಳೋರು ಯಾರು ಅಷ್ಟು ಇದಿಲ್ಲ, ನಾನೇ ಚಿಕ್ಕ ಮಗ. ಅದರಿಂದ ನಮ್ ತಾಯಿ ಯಾಕೆ ಇದ್ ಮಾಡ್ಕೊಂಡ್ ತಲೆ ಕೆಡ್ಸ್ಕೊಂಡು ಈಗ ಆಗದಾಗ್ತಾರೆ, ಹೋಗ್ತಾನೆ, ಯಾವ್ದು ಬೇಡ ಸುಮ್ನೆ ಇರು, ಏನು ಮಾಡ್ಕೊಳಕ್ ಹೋಗ್ಬೇಡ ಅಂತ ಇದ್ ಮಾಡ್ತಾ ಇದಾರೆ. ಅದಕ್ಕೆ ನಿಮ್ ಕಾರ್ಯಕ್ರಮ ಡೈಲಿ ನೋಡ್ತಾ ಇರ್ತೀನಿ. ಅದಕ್ಕೆ ಹೆಂಗ ಇವತ್ತು ನಮ್ಮ ಮಾರಮ್ಮ ತಾಯಿ ಮಂದೇವ್ರು ಕಾಲು ಭೈರವೇಶ್ವರ ಇವತ್ತು ಕಾಲ್ ಸಿಕ್ತು, ಮಾತಾಡೋ ಅದೃಷ್ಟ. ಆಗ್ಲಿ ತೊಂದ್ರೆ ಇಲ್ಲ, ಒಳ್ಳೇದಾಗುತ್ತೆ. ಬಟ್ ಈ ಸಾಲ ಕೊಟ್ಟಿದಾರಲ್ಲ ನಿಮಗೆ, ಈಗ ನೀವ್ ಹೇಳಿದ್ರಿ 1.5 ಕೋಟಿ ಅಥವಾ 1 ಕೋಟಿ ಏನೋ ಇದೆ ಅಂದ್ಕೊಳ್ಳೋಣ, ಅದನ್ನ ಅವ್ರು ಕೇಳ್ತಾರ, ಅಂದ್ರೆ ಒತ್ತಾಯ ಮಾಡ್ತಾರ, ಅಥವಾ ಆ ಕಡೆ ನಮಗ್ ಬಡ್ಡಿ ಬೇಡ, ಅಸ್ಲಾದ್ರೂ ಕೊಡು ಅಂತ? ಅಸ್ಲಾದ್ರೂ ಕೊಡಿ ಅಂತ ಒಂದು 2 ವರ್ಷದಿಂದ ಕೇಳ್ತಾನೆ. ಈಗ ನಿಮ್ ಪರಿಸ್ಥಿತಿ ಅವ್ರಿಗೆ ಹೇಳಿದೀರಾ? ಹೇಳಿದೀನಿ. ಹೇಳಿದ್ರು ಅವರು ನಮ್ಗೆ ಬಡ್ಡಿ ಬೇಡಪ್ಪ, ನಂದು ಅಸ್ಲಾದ್ರೂ ಒಂದಿಷ್ಟಾದ್ರೂ ಕೊಡು ಅಂತ ಕೇಳ್ತಾರೆ. ಅಂದ್ರೆ ನೀವು ಎಲ್ಲಿ ಕೊಡದಂಗೆ ಸತಿಗೆ ತಗೋಬಿಟ್ರ ಅನ್ನೋ ಭಯ ಇರುತ್ತೆ ಅವ್ರಿಗೆ. ಹೌದೌದೌದು. ನಾವು ಈಸ್ಕೊಂಡಿದೀವಿ, ತಪ್ಪು ಈಸ್ಕೊಂಡಿದೀವಿ, ಅವ್ರಿಗೆ ಕೊಡಕ್ಕಾಗಲ್ಲ ಅಂತ ಹೇಳಕ್ಕಾಗಲ್ಲ. ಈಗ ನಮ್ಗೆ ಇಬ್ರು ಇಲ್ಲಿ ಸ್ವಾಮೀಜಿ ನಮ್ಗೆ ಈಗ 1.5 ಲಕ್ಷ ಒಬ್ಬ ಕೊಡ್ಬೇಕು ಸ್ವಾಮೀಜಿ. ಈಗ ಸುಮಾರು 3 ವರ್ಷ ಆಯ್ತಿತ್ತು. ದಿವಸ ಮನೆ ತಕ್ಕ ನಮ್ ತಾಯಿ ನಮ್ ತಂಗಿ ನಾವು ತಿರುಗಿ ಇನ್ನೊಬ್ಬ 1 ಲಕ್ಷ ಕೊಡ್ಬೇಕು, ಇನ್ನೊಬ್ಬ 2.5 ಲಕ್ಷ ಕೊಡ್ಬೇಕು, ತಿರುಗಿ ಬೇಜಾರಾಗ್ಬಿಟ್ಟು ಸುಮ್ನೆ ಆಗ್ಬಿಟ್ಟಿದೀನಿ ಸ್ವಾಮಿ. ಗಲಾಟೆ ಮಾಡ್ಕೊಂಡ್ರೆ ಸುಮ್ನೆ ತೊಂದ್ರೆ ಆಗ್ತದೆ, ಕಂಪ್ಲೇಂಟ್ ಆಗ್ತದೆ ಅಂತ ಅಂದ್ಬಿಟ್ಟು ಸೈಲೆಂಟ್ ಆಗ್ಬಿಟ್ಟು ಮನೆ ಒಳಗೆ ಕೂತ್ಕೊಂಡು ಯೋಚನೆ ಮಾಡಿ ಮನೆ ಒಳಗೆ ಸೇರ್ಕೊಂಡ್ಬಿಟ್ಟಿದ್ದೀನಿ. ಬಟ್ ಆ ಸಮಯದಲ್ಲಿ ತೆಗೆದುಕೊಳ್ಳುವ ದಿನ ಹೆಂಡತಿ ಮಕ್ಕಳು ಇವ್ರು ಯಾರು ಹಾಜರಿರ್ತಿರ್ಲಿಲ್ವಾ? ನೀವು ಒಬ್ಬರೇ ಹೋಗಿ ಎಲ್ಲ ಮಾಡ್ಕೊಂಬರ್ತಿದ್ರಾ?
ಇಲ್ಲ ಇಲ್ಲ ಸ್ವಾಮೀಜಿ, ಅವ್ರ ಕೈಲಿಂದಾನೆ ಕೊಡ್ತೀನಿ. ಅವ್ರು ನನ್ ದುಡ್ಡು ಒಂದೊಂದ್ಸಲಿ ಸಾಲದ ಬಂದ್ರೆ ನಮ್ಮ ಮಿಸಸ್ ಹತ್ರ ಇಸ್ಕೊಂಡು ಅವ್ರಿಗೆ ಕೊಟ್ಟು ಅವ್ರ ಕಡೆಯಿಂದ ಅಲ್ಲೇ ಬುಕ್ಕಿಗೆ ಎಂಟ್ರಿ ಮಾಡಿಸಿ ಅವ್ರ ಕಡೆನೇ ಕಟ್ಟಿಸ್ತೀನಿ. ಚೆನ್ನಾಗಿ ಎಲ್ಲ ಅನುಕೂಲ ಆಗಿ ಇದ್ ಮಾಡ್ಕೊಳ್ಳೋರು. ಇವಾಗ ಈ ಸ್ಥಿತಿ ತಂದು ಇದ್ ಮಾಡಿದ್ದಾರೆ. ಅಂದ್ರೆ ಈಗ ನೀವು ಏನ್ ಮಾಡ್ಕೊಂಡಿದ್ದೀರಿ ಅದನ್ನು ಹೊರಗಡೆ ಇದ್ದು ಅನುಭವಿಸಿ, ಬಟ್ ಇಲ್ಲಿ ಯಾವ್ದು ಆಸ್ತಿಯನ್ನು ಕರಗಿಸಿ ನಿಮ್ಮ ಆ ಸಾಲವನ್ನು ತೀರ್ಸೋಕ್ ನಾವು ಬಿಡಲ್ಲ ಅಂತ. ಬಿಡತ್ತೆ ಅಂದ್ರೆ ಈಗ ನಾವು ಬಿಡೋದಿಲ್ಲ. ನಮ್ಮ ಇದು ಪೇಪರ್ ಡಾಕ್ಯುಮೆಂಟ್ಸ್ ಎಲ್ಲ ನಾನು ಕಬೋರ್ಡ್ ಅಲ್ಲಿ ಮಡಕಿದ್ನಲ್ಲ, ಒಂದ್ಸಲಿ ಬಂದು ಸ್ಟಾರ್ಟಿಂಗ್ ನಮ್ಮ ತಾಯಿ ಹತ್ರ ಬಂದು ಹೇಳ್ಬಿಟ್ಟವ್ರು, ಹಿಂಗೆಲ್ಲ ದುಡ್ಡೆಲ್ಲ ಕೊಟ್ಟು ಎಲ್ಲ ಲಾಸ್ ಆಗ್ಬಿಟ್ಟವನೆ, ಅವ್ರಿಗೆ ಇಕ್ತಾನೆ ಇವ್ರಿಗೆ ಇಕ್ತಾನೆ ಅಂತ ಅನ್ಬಿಟ್ಟು ನಮ್ಮ ತಾಯಿ ಏನ್ ಮಾಡೋರೆ, ಏಜ್ ಆಗಿದೆ, ಇರೋ ಡಾಕ್ಯುಮೆಂಟ್ಸ್ ಎಲ್ಲ ಸರ್ ಅಂತಾರೆ. ನಾನು ಕಬೋರ್ಡ್ ಕೀ ಎಲ್ಲ ಅಲ್ಲೇ ಇಟ್ಟಿದ್ದೆ, ಫುಲ್ ಎಲ್ಲ ಎತ್ತಿ ಲಾಕ್ ಮಾಡ್ಕೊಂಬಿಟ್ಟ. 4-5 ಸರಿ ನ್ಯಾಯ ಪಂಚಾಯತ್ಗೆ ಮಾಡಿದ್ರು, ಯಾರು ಬಂದ್ ಮಾಡಿದ್ರು ಏನು ಹೋಗ್ತಾ ಇಲ್ಲ. ಈಗ ನೀವು ಒಬ್ಬರಿಗೆ ಇಷ್ಟು ಮೊತ್ತದ ದೊಡ್ಡ ಅಮೌಂಟ್ ಅಂದ್ರೆ ಎಷ್ಟು ಕೊಟ್ಟಿದ್ರಿ ಒಬ್ಬರಿಗೆ? ಒಬ್ಬೊಬ್ಬರಿಗೆ 3 ಲಕ್ಷ, 4 ಲಕ್ಷ, 6 ಲಕ್ಷ, 8 ಲಕ್ಷ, 2.5 ಲಕ್ಷ ಈ ತರ. ಅಂದ್ರೆ ಕೊಟ್ಟಿರೋ ಎಲ್ಲರೂ ತೀರು ಅಂದ್ರೆ ಅದೇನು ಅದ್ರಲ್ಲಿ 10 ಜನ ತೀರೋದ್ರು. ಓಕೆ, ಇನ್ನು ಮಿಕ್ಕಿದವ್ರು ಕೊಟ್ರ? ಮಿಕ್ಕಿದವ್ರು ಕೊಡ್ಲೇ ಇಲ್ಲ ಸ್ವಾಮಿ. ನಾನು ಹೋಗ್ಬಾರ್ದು ದೇವ್ರಿಗೆಲ್ಲ ಹೋದೆ. ಅಲ್ಲ, ದೇವ್ರಿಗೆ ಹೇಳಿದ್ರೆ ಕೊಡ್ತೀವಿ, ಇವಾಗಿಲ್ಲ ಅಂತ. ಆಯ್ತು. ಈಗ ನೀವೊಬ್ಬರಿಂದ ಹಣ ತೆಗೆದುಕೊಳ್ಬೇಕಾದ್ರೆ ಮಾತನ್ನ ನಂಬಿ ಸುಮ್ ಕೊಟ್ಟು ಬಿಡ್ತಾರ? ಏನಾದ್ರು ಸಾಕ್ಷಿ ತಗೊಳ್ತಾರ? ಸಾಕ್ಷಿ ತಗೊಂತಾರೆ. ನೀವು ಕೊಡ್ಬೇಕಾದ್ರೂ ಕೂಡ ಅದನ್ನೇ ಮಾಡ್ಬೇಕಲ್ಲ. ಇವನೇನು ಸ್ವಾಮಿ ಅದೇ ತರಾನೇ ಮಾಡಿದ. ಮನೆಗೆ ಈಗ ಹೆಂಗಸ್ರು ಕೇಳಿದ್ರೆ, ಈಗ ನಮ್ಗೆ ದುಡಿಯೋದ ಆಟದಲ್ಲಿ ನಮ್ಮ ಯಜಮಾನರು ಅದನ್ನ ನಾವು ಮನೆಗೆ ಬಾಡಿಗೆ ಕಟ್ಕೊಂಡು ಜೀವನ ಮಾಡಕ್ಕಾಗಲ್ಲ, ಕೊಡ್ತೀವಿ ಅಂತ. ಅಲ್ಲಪ್ಪ, ಈಗ ಒಂದೇನೋ ಚೆಕ್ ಬರ್ಸ್ಕೊಂಡಿದ್ದು ಅಥವಾ ಏನೋ ಒಂದು ಅಡ ಇಟ್ಟಿಸ್ಕೊಂಡಿದ್ದು ಅಂತದ್ದೇನು ಆ ತರ ಬರ್ಸ್ಕೊಂಡಿದ್ರು ಸ್ವಾಮೀಜಿ. 2 ಕೇಸ್ ಆಯ್ತು ತಿರ್ಗಾ. 2 ಕೇಸ್ ಆದಾಗ ಅವರು ಸ್ಟೇಷನ್ ಅಲ್ಲಿ ಏನ್ ಹೇಳ್ಬಿಟ್ರು, ಮೀಟು ಕೊಟ್ಟಿದೀವಿ 10%, 15% ಕೊಟ್ಟಿದೀವಿ ಸ್ವಾಮಿ, ನಾವ್ ಬದುಕಕ್ಕೆ ಆಗಲ್ಲ, ನಾವೇ ಸಾಯ್ಬೇಕು ಅಂತ ಇದ್ದೀವಿ ಅಂತ ಅಲ್ಲೇ ಹೇಳಿದ್ರು. ಅವ್ರು ತಿರ್ಗಾ ಅಲ್ಲಿ ಇದ್ ಮಾಡಿ ಏನೋ ಹಿಂಗೆ ಹೇಳ್ತಾರೆ, ಇದೇನ್ ಬೇಕಾ ನಿನ್ಗೆ ಹಿಂಗೆ ಅಂತ ಹೇಳಿ ಅಲ್ಲಿಂದ ಇದ್ ಮಾಡ್ಕೊಂಬಂದ. ಒಂದ್ ವೇಳೆ ನಾನು 10%, 15% ಮಾಡಿದ್ರೆ ಇಲ್ಲಿ ಹೇಳ್ತಾ ಇದ್ದೀನಿ ನಿಮ್ ಮುಂದೆನೆ, ನನ್ಗೆ ಅದೇನು ಬೇಡ, ಅಸ್ಲು ಕೊಡಿ ಸಾಕು ಅಂತ ಹೇಳ್ಬೋದಿತ್ತಲ್ಲ. ಅವ್ರು 2 ವರ್ಷ ಕಟ್ಟಿದೀವಿ ಅಂತ ಅಲ್ಲೇ ಸ್ಟೇಷನ್ ಮುಂದೆನೆ ಹೆಂಡತಿ ಮತ್ತೆ ಗಂಡ ಇಬ್ರು ಹೇಳ್ಬಿಟ್ರು. ಏನೋ ಸಾಕ್ಷಿ ಬೇಕಲ್ಲ. ಕಟ್ಟಿರತ್ತೆ ಅಂದ್ರೆ ಅವಾಗ ಏನ್ ಸುಮ್ನೆ ಕೈಯಲ್ಲಿ ಕೊಟ್ಟಿದೀವಿ ಅಂತ ಹೇಳ್ಬಿಟ್ರು ಸ್ವಾಮಿ. ವ್ಯವಹಾರ ನಡೆಸೋದು ಹೆಂಗ್ರಿ ಕೈಯಲ್ಲಿ ಮಾಡ್ತೀರಿ ನೀವು? ನನಗೆ ಅವಾಗ ಅಷ್ಟಿಲ್ಲ, ಚೆನ್ನಾಗಿ ನಡೆಯೋದು ಅನುಕೂಲವಾಗಿ ಕೊಟ್ಟು ನಾನು ಇಲ್ಲಿ ಇಸ್ಕೊಂಡು ಇದ್ ಮಾಡ್ಬಿಟ್ಟು ಆಯ್ತಪ್ಪ. ಈಗ ಇವಾಗ ಚೆಕ್ಗಳು ಅದು ಕೇಸ್ ಹಾಕೋಣ ಅಂದ್ರೆ ಅವು ಕೇಸ್ ಹಾಕಕ್ ಹೋದ್ರೆ ಈಗ ನನಗೆ ತೊಂದ್ರೆ ಆಗ್ಬೋದು ಅಂದ್ಬಿಟ್ಟು ಸುಮ್ನೆ ಆಗ್ಬಿಟ್ಟಿದೆ. ಏನ್ ತೊಂದ್ರೆ ಆಗುತ್ತೆ? ಅದಕ್ಕೆಲ್ಲ ರೂಲ್ಸ್ ಇರಬೇಕಂತೆ ಸ್ವಾಮೀಜಿ. ಲೈಸೆನ್ಸ್ ಮಾಡಿಸ್ಬೇಕಂತೆ, ಟ್ಯಾಕ್ಸ್ ಕಟ್ಬೇಕಂತೆ, ಬಡ್ಡಿ ವ್ಯವಹಾರ ಮಾಡ್ಬೇಕು ಅಂದ್ರೆ. ಹೌದು ಸ್ವಾಮಿ, ಫೈನಾನ್ಸ್ ಮಾಡ್ಬೇಕು. ನೀವು ಅದೇನು ಮಾಡಿಲ್ಲ ಅಂದ್ರೆ? ಏನು ಮಾಡಿಲ್ಲ ಸ್ವಾಮಿ, ನಾನೇನು ಅಷ್ಟು ಓದಿಲ್ಲ, ಒಂದು 4ನೇ ಕ್ಲಾಸ್ ಓದಿದ್ದೆ. ಓದಿಲ್ಲ ಅಂದವರು ಒಂದು ಗಾರ್ಮೆಂಟ್ಸ್ ಕೆಲಸ ಮಾಡಿಕೊಂಡು ಹೆಂಡತಿ ಮಕ್ಳನ್ನ ಸಾಕೊಂಡು ಹೆಂಗೋ ನೆಮ್ಮದಿಯಾಗಿ ನಡೀತಾ ಇತ್ತು ಜೀವನ. ಈಗ ಸುಮ್ಮನೆ ಪ್ರಾಮಾಣಿಕವಾಗಿ ಹೇಳಿ, ಇಂಥದ್ದೊಂದು ವ್ಯವಹಾರದ ಅಥವಾ ಹೀಗೆ 10,000 ರೂಪಾಯಿ ಕೊಟ್ಟು ಅಥವಾ 10,000 ರೂಪಾಯಿ ಸಾಲ ತಗೊಳ್ಳೋಕೆ ಬಂದವ್ರಿಗೆ 2,000 ರೂಪಾಯಿ ನೀವೇ ಇಟ್ಕೊಂಡು 8,000 ರೂಪಾಯಿ ಕೊಟ್ಟು ಮತ್ತು 10,000 ಕಟ್ಟಿಸ್ಕೊಳ್ಳೋ ಇದನ್ನ ಒಂದು ಹಂತ ಆದ್ಮೇಲೆ ವ್ಯವಹಾರ ಅನ್ನಲ್ಲ, ದಂಧೆ ಅಂತಾರೆ. ಹೌದಲ್ಲಪ್ಪ? ನಿನ್ನ ಆತ್ಮಸಾಕ್ಷಿ ಮುಟ್ಕೊಂಡು ಹೇಳಪ್ಪ. ಇದರಲ್ಲಿ ಹಣ ಸಿಕ್ತಿರ್ಬಹುದು, ಆದ್ರೆ ಒಂದು ಪಾಪದ ಉತ್ಪಾದನೆ, ಪಾಪದ ಬೆಟ್ಟ ಇದು. ಹೌದು. ಈಗ ಅದ್ರಲ್ಲಿ ನೀವು ನೊಂದಿದ್ದೀರಿ. ನಾನು ಅದನ್ನ ಅದು ಹೇಗೆ ಅದೇನೋ ಅದು ಮುಂದೆ ಮಾತಾಡ್ತೀನಿ. ಬಟ್ ಮೊದಲು ನಾನು ಗಾರ್ಮೆಂಟ್ಸ್ಗೆ ಹೋಗ್ಕೊಂಡು ಏನು 5 ರೂಪಾಯಿಲಿ ಬಂದರೆ 5 ರೂಪಾಯಿ, 10 ರೂಪಾಯಿಲಿ ಬಂದು 10 ರೂಪಾಯಿ, ಇಷ್ಟಿದೆ ಕಣೆ, ಇಷ್ಟಿದೆ ಕಣ್ರು ಅಂತ ಮಕ್ಳಿಗೆ ಅದರಲ್ಲೇ ಬದುಕಿಸ್ಕೊಂಡು ಬರ್ತಾ ಇದ್ದೆ ಅಲ್ವಾ? ರುಚಿ ತೋರಿಸಿದ್ ಯಾರು ಮೊದ್ಲು? ಜಾಸ್ತಿ ಹಣ ಅಥವಾ ಇದೆಲ್ಲ ನೀವೇ ತೋರಿಸಿದ್ದು? ಹೌದೌದು. ಇವಾಗ ನಮ್ ತಾಯಿ ಅದೇ ಹೇಳ್ತಾ ಇರೋದು, ನೀನು ಸೈಟ್ ಕೊಂಡ್ಕೊಂಡು ನೀನ್ ಮಗನ ಹೆಸರಿಗೆ ಏನ್ ಮಾಡೋದಾಯ್ತು, ತಿರ್ಗಾ ಒಂದ್ಸರಿ 1.5 ಸೈಟ್ ತಗೊಂಡು ಮಗನ ಹೆಸರಿಗೆ ಮಾಡೋದೇನಿತ್ತು, ನಿನ್ನ ಹೆಸರಲ್ಲಿ ಎದ್ದಿದ್ರೆ ಆಗ್ತಿರ್ಲಿಲ್ವಾ ಅಂತ ಇವಾಗ ನಮ್ ತಾಯಿ ಅದೇ. ನೋಡಿ, ಬದುಕಲ್ಲಿ ನಾವೇನಾದ್ರೂ ಮಾಡ್ಲಿಕ್ಕೆ ಹೊರಟಾಗ ನಮ್ಮ ಅಂದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು ಅನ್ನೋದಕ್ಕಿಂತ ಸದ್ಯ ನಾವ್ ಎಲ್ಲಿದ್ದೀವಿ ಅನ್ನೋದು ಬಹಳ ಮುಖ್ಯ ಮನುಷ್ಯನಿಗೆ. ಈಗ ನೀವೊಬ್ರು ಮಧ್ಯಮ ವರ್ಗದ ವ್ಯಕ್ತಿ,
ನಿಮ್ಮ ಶಕ್ತಿ ಇಷ್ಟು ಅಂತ ಗೊತ್ತಿದ್ದಾಗ ಓಕೆ, ನಾನು ಮ್ಯಾಕ್ಸಿಮಮ್ ಈ ಬಡ್ಡಿ ವ್ಯವಹಾರ ಮಾಡಿದ್ರು ಇಷ್ಟ್ರ ಮೇಲೆ ನಾನು ಕೊಡಬಾರ್ದು, ಯಾಕಂದ್ರೆ ಅವನ ಕೈ ಎತ್ತಿದ್ರು ನನಗೆ ಇಷ್ಟು ಮಾತ್ರ ರಿಕವರಿ ಮಾಡ್ಕೊಳ್ಳೋ ಶಕ್ತಿ ಇದೆ, ಅಥವಾ ಇಷ್ಟು ಮಾತ್ರ ನಾನು ಮತ್ತೆ ರಿಕವರ್ ಆಗೋ ಶಕ್ತಿ ನನಗಿದೆ. ಅಂದರೆ ದೊಡ್ಡದಾಗೇನೋ ದುಡಿಬೇಕು ಅನ್ನೋದು ದೂರದ ವಿಚಾರ. ಆದರೆ ಸದ್ಯ ನನ್ನ ಕೆಪಾಸಿಟಿ ಏನು ಅಂತ ಗೊತ್ತಿಲ್ಲದೆ ನಾನು ಹಣದ ಆಸೆಗೆ ಅವ್ರು ಕೇಳಿದ್ರು ಕೊಟ್ಟೆ, ಇವ್ರು ಕೇಳಿದ್ರು ಕೊಟ್ಟೆ, ಯಾಕಂದ್ರೆ ಒಂಚೂರು ರುಚಿ ನೋಡ್ಬಿಟ್ಟಿದ್ನಲ್ಲ. ಯಾವತ್ತಾದರೂ ಅಷ್ಟೇ, ನಾವು ಒಂದು ವೇಳೆ ಯಾವುದಕ್ಕೂ ಕೈ ಹಾಕ್ತಿದ್ದೀವಿ ಇಂದಾಗ ಅಲ್ಲಿ ಸೋಲಾದರೂ ಅದನ್ನು ತಡ್ಕೊಳ್ಳೋ ಕೆಪಾಸಿಟಿ ಇದ್ದಷ್ಟೇ ನಾವು ಮಾಡಬೇಕೇ ಹೊರತು ಅದನ್ನು ಮೀರಿ, ಯಾಕಂದರೆ ಅದಕ್ಕೆ ಹೇಳ್ತಾರಲ್ಲ, ಹಾಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆ ಇಲ್ಲ ಅಂತ. ಸಾಲದ ಮರಕ್ಕೆ ಹೂವಿಲ್ಲ, ಸಾಲ ಮಾಡೋದು ಕೊನೆ ಇಲ್ಲ, ಯಾಕಂದ್ರೆ ಅದು ಹುಚ್ಚಿಡಿಸ್ಬಿಡುತ್ತೆ. ಅವತ್ತು ನನಗೆ ಅರ್ಥ ಆಗುತ್ತೆ, ನಾವು 4 ಕಾಸು ದುಡಿಬೇಕು, ನಾವು 4 ಹಂಗಿರಬೇಕು. ಹೌದು, ಎಲ್ಲ ಆಸೆಗಳು ಒಳ್ಳೇದೇ, ಹೆಂಡ್ತಿನ ಚೆನ್ನಾಗಿ ನೋಡ್ಕೊಳ್ಬೇಕು, ಮಕ್ಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಎಲ್ಲ ಒಳ್ಳೇದೇ. ಆದರೆ ಗಾರ್ಮೆಂಟ್ಸಲ್ಲಿ ದುಡ್ಕೊಂಡು ತಿಂಗಳಿಗೆ ಬಂದ ಸಂಬಳವನ್ನು ಎಣಿಸ್ಕೊಂಡು ಅದರಲ್ಲೇ ಏನೋ ತಾಪತ್ರೆ ಮಾಡಿಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ರಿ. ಆದರೆ ಅಲ್ಲೆಲ್ಲೋ ಒಂಚೂರು ಬಡ್ಡಿ ವ್ಯವಹಾರ ಮಾಡ್ಲಿಕ್ಕೆ ಹೋಗಿ ಆರಂಭದಲ್ಲಿ ಒಂಚೂರು ರುಚಿ ಹಿಡಿಸ್ತು. ಅದೊಂಥರ ವೇಶ್ಯೆಯ ಸಹವಾಸ ಬೇರೆ ಅಲ್ಲ, ಬಡ್ಡಿ ದಂಧೆ ಬೇರೆ ಅಲ್ಲ. ಯಾಕಂದರೆ ರುಚಿ ಹಿಡಿಸ್ಬಿಟ್ರೆ ಹೆಂಡ್ತಿ ಮಕ್ಕಳನ್ನೇ ಮರೆಸ್ಬಿಡ್ತತೆ. ಆದರೆ ನೀವು ಹೇಳಿದ ಅತ್ಯಂತ ಹೀನಾಯ ವಿಚಾರ ಅಂದರೆ, ಆ ವ್ಯವಹಾರದಲ್ಲಿ ಬಂದ ಲಾಭವನ್ನು ಅಥವಾ ಶುಭವನ್ನು ಅನುಭವಿಸಿದ ಹೆಂಡತಿ ಮಕ್ಕಳು ನಷ್ಟ ಬಂದಾಗ ತಂದೆ ಅಥವಾ ಗಂಡನನ್ನು ಹೊರಗಡೆ ಹಾಕೋದು, ಯಪ್ಪ ಎಷ್ಟು ಭಯಾನಕ. ಎಷ್ಟು ಅಂದರೆ ನೋಡಿ, ಸಂಬಂಧಗಳು ಯಾವುದ್ರ ಮೇಲೆ ನಿಂತಿದ್ದಾವೆ ಅಂತ. ಇವತ್ತು ನಿಮ್ಮ ತಾಯಿ ವಯಸ್ಸಾಗಿರ್ಬೋದು, ಆದರೆ ನಿನ್ನನ್ನು ಆಚೆ ತಳ್ಳೋ ಶಕ್ತಿನೂ ಇಲ್ಲ, ಮನಸ್ಸೂ ಇಲ್ಲ. ಇರುವಷ್ಟು ದಿನ ಅನ್ನ ಬೇಯಿಸ್ಕೊಡ್ತಾರೆ, ಹಬ್ಬ ಒಂದೆರಡು ಬುದ್ಧಿವಾದ ಹೇಳ್ತಾರೆ. ಆದರೆ ಇಲ್ಲಿ ನೀವು ಸ್ವಯಂ ನೀವೇ ಸೃಷ್ಟಿಸಿಕೊಂಡ, ನೀವೇ ರಚಿಸಿಕೊಂಡ ಒಂದು ಚಕ್ರವ್ಯೂಹ, ಅದರೊಳಗಡೆ ನೀವೇ ಸಿಗಾಕೊಂಡ್ಬಿಟ್ಟಿದ್ದೀರಾ. ಇಲ್ಲಿ ಯಾರ್ಯಾರು ನಿಮಗೆ ಕೊಡಬೇಕು ನೋಡಿ, ಯಾವ ದೇವ್ರಿಗೋಗಿ ನೀವೇನು ಪ್ರಾರ್ಥನೆ ಮಾಡಿದ್ರು ಕೂಡ ಅಂತಿಮವಾಗಿ ನಾನು ಒಂದು ವ್ಯವಹಾರವನ್ನು ಅತ್ಯಂತ ರೀತಿ ನೀತಿ, ಅತ್ಯಂತ ಪ್ರೊಫೆಷನಲ್ ಆಗಿ ಒಂದು ವ್ಯವಹಾರವಾದರೂ ನಾನು ಒಬ್ಬರಿಗೆ ಹಣ ಕೊಡ್ತೀನಿ ಅಂದರೆ, ಸಂಬಂಧದಲ್ಲಿ ಒಬ್ಬರಿಗೆ ನೀವು ಕೊಟ್ರಿ, ಏನೋ ಆಸ್ಪತ್ರೆಯಲ್ಲಿದ್ದಾರೆ, ಅಯ್ಯೋ ನನ್ನ ಹೆಂಡತಿ ತಮ್ಮನ ಅಣ್ಣನ ತಮ್ಮನ ಅಕ್ಕನ ಮಗ ಅಂತ ಏನೋ ಆಸ್ಪತ್ರೆಯಲ್ಲಿ ಇರೋರ್ಗೊಬ್ಬರಿಗೆ ತಗೊಳ್ರೆ ನಿಮಗೆ ಹೆಲ್ಪ್ ಆಗಲಿ ಅಂತ ಸಂಬಂಧಿಕರಿಗೆ ಕೊಟ್ಟು ಬಂದ್ರಿ, ಅದನ್ನೇನು ಪುಸ್ತಕದಲ್ಲಿ ಬರ್ಕೊಳ್ಳೋದು ಬೇಡ, ಕಷ್ಟ ಕೊಟ್ಟಿದ್ದೀರಿ. ಆದರೆ ವ್ಯವಹಾರ ಅಂತ ಮಾಡಿದಾಗ ನಾನಲ್ಲೊಂದು ಸಾಕ್ಷಿಗೆ ಅಥವಾ ಒಂದು ಪುರಾವೆಗೆ ಒಂದು ಚೆಕ್ ತಾಳೋದು, ಒಂದು ಸೈನ್ ಹಾಕ್ಸ್ಕೊಳ್ಳೋದು, ಅಥವಾ ಏನೋ ಬರ್ಸ್ಕೊಳ್ಳೋದು. ಅಂದರೆ ಅಲ್ಲೆಲ್ಲೋ ಚಿಲ್ಲರೆ ಅಂಗಡಿ ಮುಂದೆ ಸಿಕ್ದ, ತಗೊಳ್ರಿ 1,000 ರೂಪಾಯಿ ಕೊಡ್ಬೇಕಾಯ್ತಾ ಅಂತ ಕೊಟ್ಟ, ಇನ್ನೆಲ್ಲೋ ಬಾರ್ ಹತ್ರ ಒಂದ್ಸಲ ಸಿಕ್ದ ಅಂತ ಅವನೊಂದು ಕೊಟ್ಟ, ಇನ್ನೆಲ್ಲೋ ಅಲ್ಲಿ ದೇವಸ್ಥಾನದ ಪಾರ್ಕ್ ಹತ್ರ ಒಂದ್ಸಲ ಸಿಕ್ದ, ತಗೊಳ್ರಿ ಅಂತ ಯಾವುದಕ್ಕೂ ಲೆಕ್ಕ ಇಲ್ಲ, ಬುಕ್ಕ ಇಲ್ಲ. ನಾಳೆ ದಿನ ನಾನು ಕೊಟ್ಟಿದ್ದೀನಿ ಅಂತಾನೆ, ಕೊಟ್ಟಿದ್ದನ್ನು ವಿವರಿಸಪ್ಪ ಅಂತ ಅವನು ಕೇಳಿದ್ರೆ ಅವನೇನೋ ಒಂದು ಸುಳ್ಳು ಹೇಳ್ತಾನೆ. ಬಟ್ ಈಸ್ಕೊಂಡು ನಿಮಗೆ ನೆನಪಿಲ್ಲ, ಅಥವಾ ನೆನಪಿದ್ರು ಅದನ್ನು ವಿವರಿಸೋಕೆ ಬರ್ತಿಲ್ಲ, ಅಥವಾ ಅದನ್ನು ಸಾಕ್ಷಿಯಾಗಿ ನಿಲ್ಸೋಕೆ ಆಗಲ್ಲ. ಅಲ್ಲಿ ಇದು ಒಂದು ಪಾಠ ಆಯಿತು. ನಿಮ್ಮ ಜೀವನ ನಾಳೆಗೋ ನಾಡಿದ್ದೋ ಮುಂದಿನ 30 ವರ್ಷಕ್ಕೋ ಏನಾಗುತ್ತೋ ಆಗಲಿ, ಆದರೆ ಜೀವನಕ್ಕೆ ಅದೊಂದು ಪಾಠ. ಹೌದಪ್ಪ, ವ್ಯವಹಾರ ಅಂತ ಬಂದಾಗ ನೀವು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋ ಸಮಯದಲ್ಲಿ ತಿಂಗಳು ಕೊನೆಯಲ್ಲಿ ನಿಮಗೊಂದು ಸಂಬಳ ಬಂದಿದ್ದ ದಿನ ಎಲ್ಲ ಸೈನ್ ಹಾಕ್ಸ್ಕೊಂಡು, ಅಥವಾ ಯಾವುದೋ ಒಂದು ಪುರಾವೆ ಅಥವಾ ಕೊಟ್ಟಿದ್ದೀನಿ ಅನ್ನೋದಕ್ಕೆ ಒಂದು ಸಾಕ್ಷಿ ಇಟ್ಕೊಂಡೇ ನಿಮಗೆ ಸಂಬಳ ಕೊಡ್ತಿದ್ರಲ್ವಾ. ಅದು ನೀವು ಮಾಡ್ತಿರೋದು ಒಂದು ವ್ಯವಹಾರ ಅನ್ನೋದಾದರೆ ಅದರಲ್ಲೂ ಶಿಸ್ತು, ಅದರಲ್ಲೂ ಒಂದು ರೀತಿ ನೀತಿ, ಅದರಲ್ಲೂ ಸಮಯ ಸಂದರ್ಭ. ಯಾರೋ ಪಾರ್ಕ್ ಹತ್ರ ತಗೊಳ್ರಿ ನಿಮ್ಮದು 1,000 ರೂಪಾಯಿ ಕೊಡಬೇಕಿತ್ತು, ಇಲ್ಲಪ್ಪ ಆಫೀಸ್ ಹತ್ರ ಬಂದು ಕೊಡಯ್ಯ, ದುಡ್ಡು ಬರುತ್ತೆ ಅಂತ ಎಲ್ಲೆಲ್ಲೋ ಇಸ್ಕೊಳ್ಬಾರ್ದು, ಅಥವಾ ಕೊಡಬೇಕಲ್ಲ ಅಂತ ಎಲ್ಲೆಲ್ಲೂ ಕೊಡಬಾರ್ದು. ಅದಕ್ಕೊಂದು ಗಳಿಗೆ, ಅದಕ್ಕೊಂದು ರೀತಿ ನೀತಿ ಅಂತ ಇರುತ್ತೆ. ತುಂಬ ದುಃಖದ ಸಮಯದಲ್ಲಿ, ಆಸ್ಪತ್ರೆಯ ರೋಗಿಯ ವಿಚಾರದಲ್ಲಿ, ಬಾಣಂತಿಯ ವಿಚಾರದಲ್ಲಿ, ಮಕ್ಕಳ ವಿಚಾರದಲ್ಲಿ ನಾವು ಸಮಯ ಸಂದರ್ಭ ನೋಡಿ ಕೊಡ್ಲಿಕ್ಕಾಗಲ್ಲ. ಆದರೆ ವ್ಯವಹಾರ ಅಂತ ಬಂದಾಗ ಅದಕ್ಕೊಂದು ಜಾಗ, ಅದಕ್ಕೊಂದು, ಈಗ ಒಂದು CCTV ಕೆಳಗಡೆ ಕೊಟ್ಟರೆ ಅದು ನಮಗೆ ಸಾಕ್ಷಿ ಇರುತ್ತಲ್ಲಪ್ಪ, ಏನೂ ಇಲ್ಲ ನಿಮ್ಮದು. ಪಾಪ ಇವತ್ತು ಅದೆಲ್ಲ ಪರಿಸ್ಥಿತಿ ಎದುರಿಸ್ತಾ ಇದ್ದೀರಿ ನೋಡಿ. ತಾಯಿಯ ಕರುಣೆ ಎಂಥದ್ದು. ನಿಮ್ಮಿಂದ ಅವರು ರೇಷ್ಮೆ ಸೀರೆ ಕೇಳಲ್ಲ, ಬಂಗಾರ ಕೇಳಲ್ಲ, ಜುಮ್ಕಿ ಕೇಳಲ್ಲ. ನಿಮ್ಮ ದುಃಖಕ್ಕೆ ಅಬ್ಬಬ್ಬ ಅಂದ್ರೆ ಅವರು ಮರುಗಬಹುದು. ದುಡ್ದು ಕೊಡೋಷ್ಟು ಶಕ್ತಿ ಇಲ್ವಲ್ಲಪ್ಪ ಅವ್ರಿಗೆ.
ಆದರೆ ನಿಮ್ಮ ದೊಡ್ಡತನ ಏನಂದರೆ, ಈ ದುಃಖದ ನಡುವೆಯೂ ನನ್ನ ತಾಯಿ, ನಾನು ಹೋದರೆ ನನ್ನ ತಾಯಿಗೆ ಯಾರೂ ಇಲ್ಲ ಅನ್ನೋ ನಿಮ್ಮ ಆ ಭಾವನೆ ಇದೆಯಲ್ಲ. ಜಗತ್ತಿಗೆ ಅಥವಾ ಹೆಂಡತಿ ಮಕ್ಕಳಿಗೆ ನೀವು ಕೆಟ್ಟವ್ರು ಇರಬಹುದು, ಅಥವಾ ಸಾಲ ತೆಗೆದುಕೊಂಡವರು, ಸಾಲ ನಿಮಗೆ ಕೊಟ್ಟಿರೋರ ದೃಷ್ಟಿಯಲ್ಲಿ ನೀವು ಕೆಟ್ಟವರು ಇರಬಹುದು, ಅದು ಬೇರೆ ವಿಚಾರ. ಆದರೆ ತಾಯಿ ವಿಚಾರದಲ್ಲಿ ನೀವು ಮಾತಾಡಿದ್ರಲ್ಲ, ಇದಕ್ಕೆ ನೀವು ಮಹಾನುಭಾವರು. ಹೌದು ಸ್ವಾಮಿ, ನಾನು ನಮ್ಮ ತಾಯಿನ 3 ಸಲ ಉಳಿಸ್ಕೊಂಬಂದಿದ್ದೀನಿ ಅಲ್ವಾ. ಈ ಸಮಯದಲ್ಲಿ ತಾಯಿಗೆ ನೀವು, ನಿಮಗೆ ಆ ತಾಯಿ ಭಗವಂತ ಕಂಡುಬಿಡ್ತಾನೆ. ಸತ್ಯ ಧರ್ಮಕ್ಕೆ ಯಾವತ್ತೂ ಸೋಲಾಗುವುದಿಲ್ಲ, ನಂಬಿಕೆ ಇಟ್ಕೊಳ್ಳಿ. ಆದರೆ ನಿಮ್ಮ ದುಡಿಮೆಗೆ ಈಗೇನು ಮಾಡ್ತಿದ್ದೀರಿ? ಈಗ ಅಟ್ಲೀಸ್ಟ್ ಊಟ ಅಥವಾ ಅದಕ್ಕೇನು ಮಾಡ್ತಾ ಇದ್ದೀರಿ? ಏನು ಕೆಲಸ ಮಾಡ್ತಿದ್ದೀರಿ? ಮತ್ತೆ ದುಡಿಮೆ ಹೆಂಗೆ? ಏನು ಕೆಲಸ ಮಾಡ್ತಾ ಇಲ್ಲ ಸ್ವಾಮಿ. ನಮ್ಮ ತಾಯಿಗೆ 30,000 ಬಾಡಿಗೆ ಬರ್ತದೆ. 30,000? ಸೊ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಮಾವಿನ ತೋಟ ಇದೆ, ಅದು 3 ವರ್ಷಕ್ಕೊಂದ್ಸರಿ ಬೆಳೆ ಕೊಡ್ತೀನಿ. ಅದ್ರಲ್ಲಿ ಬಂದು ಸ್ವಲ್ಪ ಇದು ಮಾಡ್ತೀನಿ. ಅಂದ್ರೆ 30,000 ಅಂದ್ರೆ ನಿಮ್ಮಿಬ್ಬರಿಗೆ ಬದುಕು ನಡೆಯುತ್ತೆ. ಆದ್ರೆ ಆ 30,000ದಲ್ಲಿ ನಿಮ್ಮ ಅಣ್ಣಂಗೂ ಏನಾದ್ರು ಕೊಡ್ಬೇಕಾ ನಿಮ್ಮ ತಾಯಿ? ಅವ್ರಿಗೆ ಕೊಡಂಗಿಲ್ಲ, ಎಲ್ಲ ಸಪ್ರೇಟ್. ನಮ್ಮ ತಂದೆಯರು ಇದ್ದಾಗ ಎಲ್ಲ ಸಪ್ರೇಟ್ ಮಾಡ್ಬಿಟ್ರು. ಈಗ ತಾಯಿ ನಿಮ್ ಜೊತೆ ಇದ್ದಾರೆ ಅಥವಾ ತಾಯಿಯ ತಾಯಿ ಹಳೆ ಮನೇಲಿ ಇದಾರೆ. ಹಳೆ ಮನೆ ಕಿತ್ತಾಕಿಲ್ಲ, ನಾನು ಇರೋವರೆಗೂ ಬೀಳ್ಬೇಡ ಅಂದ್ಬಿಟ್ಟು 75 ಇಸ್ವಿಯಲ್ಲಿ ಕಟ್ಟಿದ್ದು. ಅದ್ರಲ್ಲೇ ಇದ್ದೀನಿ ಸ್ವಾಮಿ. ನನಗೆ ಬದುಕೋಕು ಅನ್ನೋದು ಇದ್ದಿಲ್ಲ. ನಮ್ಮ ತಾಯಿ ಹಂಗೆಲ್ಲ ಅಂದ್ಕೊಳ್ಬೇಡಿ. ನೋಡಿ, ಯಾವ್ದಾದ್ರು ಅಷ್ಟೇ, ಹೆಂಡತಿ ಮಕ್ಳು ಹಿಂಗೆ ಮಾಡಿದ್ರು ಅಂತ ಪ್ರಾಣ ಕಳ್ಕೊಳ್ಬೇಡಿ. ಯಾಕಂದ್ರೆ ನೀವೊಂದು ಮಾತು ಹೇಳಿದ್ರಿ, ಸಾಲ ಕೊಟ್ಟಿರುವವರು ಏನು ದುಡ್ಡು ಹೆಚ್ಚಾಗಿ ಕೊಟ್ಟಿಲ್ಲ, ಅವರು ನಿಮ್ಮನ್ನು ನಂಬೆ ಕೊಟ್ಟಿದ್ರು. ಹೌದಲ್ಲಪ್ಪ? ಆದರೆ ತೀರಿಸುವ ಪ್ರಯತ್ನ ಮಾಡ್ತಾ ಮಾಡ್ತಾ ನಾವು ತೀರು ಹೋದ್ರು ಅದಕ್ಕೊಂದು ಒಳ್ಳೆ ಸಾವು ಅಂತ. ಎದರಿ ಸತ್ತು ಬಿಟ್ರೆ ಅಥವಾ ಅವರಿಗೆ, ಹೌದು ನೀವು ಸತ್ತರೆ ಅವರು ದುಃಖ ಪಟ್ಟುಕೊಂಡು ಸುಮ್ಮನೆ ಆಗ್ತಾರೆ. ಆದರೆ ನಿಮ್ಮ ಸಾವಿನ ನಂತರವೂ ಬದುಕಿರುವವರ ಕಣ್ಣೀರು ನಿಮ್ಮ ಆತ್ಮವನ್ನು ಕತ್ತಲಲ್ಲಿ ಮುನ್ನಡೆಸುತ್ತೆ ಅಂತ. ಯಾಕಂದ್ರೆ ನಿನ್ನ ದೇಹವನ್ನು ಸುಟ್ಟು ಹಾಕಿದ್ರು ನಿಮ್ಮ ಆತ್ಮ ಮುಂದುವರಿಯುವುದಕ್ಕೆ ಅದಕ್ಕೂ ಒಂದು ಬೆಳಕಿನ ದಾರಿ ಬೇಕು. ಅದನ್ನೇ ನಾವು ಸ್ವರ್ಗ ಅಂತ ಕರಿತೀವಿ. ಅಂದರೆ ಆತ್ಮಕ್ಕೆ ಸದ್ಗತಿ ಅನ್ನೋದು ಯಾವಾಗ ಅಂದರೆ, ಯಾವ ಸತ್ತ ಮನುಷ್ಯನ ಈ ಬದುಕಿದ್ದಾಗ ಮಾಡಿದ ಅನರ್ಥಗಳಿಗೆ ಇನ್ನೂ ಯಾರ್ಯಾರು ಅಳುತ್ತಿದ್ದಾರೋ ಆ ಆತ್ಮಕ್ಕೆ ನೆಮ್ಮದಿ ಇಲ್ಲ. ನಾನು ಹೇಳ್ತೀನಿ, ನಮ್ಮ ಅಣ್ಣವರು ಮತ್ತೆ ನಮ್ಮ ತಾಯಿ ಹಂಗ ಹೇಳಿದ್ರು, ಇನ್ನೊಂದು ಬೇಕಾದ್ರೆ ಮಜಾ ಮಾಡ್ಕೊ, ಈಗ ನಾನು ಮಾಡಿಕ್ಕಾಗಲ್ಲ, ನಮ್ಮ ಮಾಡಿಕ್ಕಾಗಲ್ಲ, ನೀನ್ ಎಷ್ಟ್ ದಿವಸ ಅಂತ ಇದ್ ಮಾಡ್ತೀಯ ಹಂಗೆ ಹಿಂಗೆ. ಇಲ್ಲಪ್ಪ ನನಗೆ ಬೇಡ, ಮದೇನು ಬೇಡ, ಏನು ಬೇಡ, ಸದಿಕ್. ಎಷ್ಟು ವಯಸ್ಸು ನಿಮಗೆ? ನನಗೆ 45. ಈಗ ಮದುವೆ ಮಾಡ್ಕೊಂಡು ಏನ್ ಮಾಡ್ಬೇಕಾಗಿದೆ ಸರ್? ಈಗ ನೋಡಿ, ನಿಮ್ಮ ಜೀವನದ ಬಹಳ ಮುಖ್ಯವಾದ 3 ಉದ್ದೇಶಗಳು: 1 ನಿಮ್ಮನ್ನು ಬದುಕಿಸ್ಕೊಳ್ಳೋದು, 2 ತಾಯಿ ಬದುಕಿಸ್ಕೊಳ್ಳೋದು, 3ನೇದು ನಿಮಗೆ ಹಣ ಕೊಟ್ಟ ಅವರ ಸಾಲವನ್ನು ತೀರಿಸುವುದರಲ್ಲಿ ನಿಮ್ಮ ಬದುಕು ಕಳೀರಿ, ತೊಂದರೆ ಇಲ್ಲ. ಯಾಕಂದರೆ ಅವತ್ತು ಹೆಂಡತಿ ಮಕ್ಕಳನ್ನು ನಂಬಿ, ಇಲ್ಲ ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರಬೇಕು, ಅಥವಾ ನಾನು ದೊಡ್ಡ ಮನುಷ್ಯ ಆಗಬೇಕು, ನಾನು ಸಿರಿವಂತ ಆಗಬೇಕು, ಅಥವಾ ನಾನು ಗಳಿಸಬೇಕು, ತಪ್ಪಿಲ್ಲ, ಅವು ಯಾವುದೂ ತಪ್ಪಿಲ್ಲ. ಆದರೆ ಎಲ್ಲವೂ ತಪ್ಪು ಅನ್ನಿಸ್ತಾ ಇರೋದು ಈಗ. ಆರಂಭಿಸಿದಾಗ ಯಾವುದೂ ತಪ್ಪು ಅಂತ ಅನ್ನಿಸ್ಲಿಲ್ಲ, ಈಗ ಅನ್ನಿಸ್ತಾ ಇದೆ ನಾನು ಏನೇನು ತಪ್ಪು ಮಾಡಿದೆ ಅಂತ. ಒಂದು ವೇಳೆ ನೀವು ಅವತ್ತು ಆ ಅಪ್ಪ ಆಸ್ತಿ ಮಾಡಿ ಅಥವಾ ಏನೋ ಒಂದು ಮಾರಿ ನಿಮ್ಮ ಅಣ್ಣನಿಗೂ ನಿಮಗೂ ಹಣವನ್ನು ಹಂಚಿಕೆ ಮಾಡಿ ಅದರಿಂದಲೇ ನೀವು ತುಂಬ ಗೌರವಾನ್ವಿತವಾಗಿ ಪ್ಲಾನ್ ಮಾಡಿ ಚೆನ್ನಾಗಿ ನಡೆಸ್ಕೊಂಡಿದ್ರೆ ನೀವು ಬಂಗಾರದಂಗೆ ಬದುಕಬಹುದಿತ್ತು. ಅದನ್ನ ಡಬಲ್ ಮಾಡ್ಲಿಕ್ಕೆ ಹೋದ್ರಿ, ಅಥವಾ ಅದರಿಂದ ಶ್ರಮವಿಲ್ಲದೆ ದುಡಿಯೋಣ ಅಂತ ಹೋದ್ರಿ. ಹೌದಲ್ಲಪ್ಪ? ಬೆವರಿಲ್ಲದೆ ದುಡಿಯೋಣ ಅಂತ. ಅದಿಲ್ಲ ಸ್ವಾಮಿ, ನಾವು ನಮ್ಮ ತಂದೆಯವ್ರು ಕೊಟ್ಟಿದ್ದು ನಾವು ಏನು ಇದು ಫೈನಲ್ಸ್ ಏನು ಹಾಕೊಂಡಿಲ್ಲ ಸ್ವಾಮಿ. ನಮ್ದು ಸ್ವಲ್ಪ ಇದ್ದಿದ್ದು ಹಾಕೊಂಡು ನಮ್ಮ ತಂದೆಯವರು ಕೊಟ್ಟಿದ್ರಲ್ಲಿ 2 ಕೋಟಿಯಲ್ಲಿ ಜಮೀನು ಅಲ್ಲಿ ತಗೊಂಡ್ಬಿಟ್ಟೆ, 15 ಎಕರೆ ತುಮಕೂರು ಹತ್ರ. ನಾನು ದುಡ್ದು ಇದ್ ಮಾಡಿ ಇವಾಗ ಇವ್ರ ಹತ್ರ ತಗೊಂಬಂದು ಇವ್ರ ಹತ್ರ ಈಸ್ಕೊಂಡು 3% ಹಂಗೆ ಇದ್ ಮಾಡ್ಕೊಂಡು ಚೆನ್ನಾಗಿ ಅನುಕೂಲವಾಗಿ 10 ವರ್ಷ ಚೆನ್ನಾಗಿ ನಡೀತಿತ್ತು ಸ್ವಾಮಿ. ಕೊರೋನಾ ಸ್ಟಾರ್ಟ್ ಆದಾಗಿಂದ ನಮ್ಗೆ ಆಗಲಪ್ಪ, ಎಲ್ಲವೂ ಒಂದು ಪರೀಕ್ಷೆ. ಈ ಸಮಯದಲ್ಲಿ ಧೃತಿಗೆಡಬೇಡಿ, ಪ್ರಾಣ ಕಳ್ಕೊಳ್ಳೋ ಯೋಚನೆ ಬೇಡಿ. ನಾನು ಹೇಳೋದು, ಆ ಪರಶಿವ, ಆ ಭಗವಂತ ನಿಮಗೆ ಕೊಟ್ಟಿರೋ ಈ ಬದುಕನ್ನು ಈ ರೀತಿ ಹತ್ಯೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ಹೇಗೆ ನಿಮ್ಮಿಂದ ಹಣ ತಗೊಂಡು ಅವರವ್ರ ಬದುಕಲ್ಲಿ ಅವರು ದ್ರೋಹ ಮಾಡಿದ್ರ, ಇಲ್ಲ ಸತ್ತೇ ಹೋದ್ರ, ಇದಕ್ಕೆ ನೀವು ಹೊಣೆ ಅಲ್ಲ. ಈ ಸಮಯದಲ್ಲಿ ತಾಯಿ ಅಥವಾ ಬಾಡಿಗೆ ಏನು ಬರುತ್ತೆ, ಅಥವಾ ನೀವು ಯಾವುದೋ ಒಂದು ಕೆಲ್ಸಕ್ಕೆ ಹೋಗಿ ಇನ್ನೊಂಚೂರು ಕೈಕಾಲು ಆಡೋ ಸಮಯದಲ್ಲಿ 4 ಕಾಸು ದುಡಿಯೋ ಮೂಲಕ ನಿಮ್ಮ ದೇಹ, ನಿಮ್ಮ ಮನಸ್ಸನ್ನು ಆರೋಗ್ಯವಾಗಿಟ್ಟುಕೊಳ್ಳಿ. ಈ ಸಮಯದಲ್ಲಿ ಹೆಂಡತಿ ಮಕ್ಕಳು
ನಿಮ್ಮ ದುಸ್ಥಿತಿಯ ಕಾರಣಕ್ಕಾಗಿ ಹೊರಗಡೆ ಹಾಕಿದ್ದಾರೆ ಅನ್ನುವುದಾದರೆ ನಿಮ್ಮದಲ್ಲಿ ಏನು ತಪ್ಪಿಲ್ಲ. ಅಥವಾ ತಪ್ಪಿಲ್ಲ ಅನ್ನೋದಕ್ಕಿಂತ ಈ ಪರಿಸ್ಥಿತಿಯಲ್ಲಿ ಮನೆಯಲ್ಲಿ ಒಂದು ಆಶ್ರಯ ಕೊಟ್ಟು ಧೈರ್ಯ ತುಂಬಿದ್ರೆ ಸಾಕಾಗಿತ್ತಲ್ಲ. ಹೌದು ಸರ್. 3 ಊಟ ಎಷ್ಟೆಷ್ಟೋ ಪ್ರಯತ್ನ ಪಟ್ರು ಸ್ವಾಮಿ, ಎಲ್ಲ ಮಾಡಿ ಆದ್ರೆ ಆಗ್ಲಿಲ್ಲ. ಅಂದ್ರೆ ಅವ್ರ ಜೊತೆ ಸೇರ್ಸಕ ಹಾ ಸೇರ್ಸ್ತಾರೆ. ಅಂದ್ರೆ ನಿಮ್ಮ ಮನೆ ಒಳಗಡೆ ಅಥವಾ ಹೆಂಡತಿ ಮಕ್ಳ ಹತ್ರ ಹೋಗ್ಲಿಕ್ಕೆ ನ್ಯಾಯ ಮಾಡಿದ್ರೆ ಅಲ್ಲ, ಆದ್ರೂ ಸೇರಿಸ್ಲಿಲ್ವಾ? ಹಾ ಹಾ ಏನ್ ಹೇಳ್ತಾರೆ? ಬೇಡ ಅಂತಾರೆ. ಬೇಡ ಅಂತಾರೆ ಸರ್. ಹ್ಮ್ 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 ಈ ಕಾಲ ಒಂದು ಹೆಂಗ್ ಕಾರ್ ಬಂತು? ಇತ್ತು, ಕಾರು ಕೀ ಅವರೇ ಮಾಡಿಕೊಂಬಿಟ್ಟವ್ರೆ. ಒಂದು ಬುಲೆಟ್ ಗಾಡಿ ಇತ್ತು, ಅದು ಮಾಡಿಕೊಂಬಿಟ್ಟವ್ರೆ. ಯಾವ್ದು ಕೊಡೋದಿಲ್ಲ. ಬಟ್ ನಿಮ್ಮ ಆಸ್ತಿಯನ್ನ ಆ, ಮಾರೋ ವಿಚಾರ ಅಂತ ಅಲ್ಲ, ಬಟ್ ಸ್ವಲ್ಪ ಮಾರಿ ಆದ್ರೂ ಸ್ವಲ್ಪ ತೀರ್ಸೋಣ ಅನ್ನೋ ಅಭಿಲಾಷೆ ಅವ್ರಿಗಿಲ್ವಾ? ಇಲ್ಲ ಸ್ವಾಮಿ ಅವ್ರು. ಬಟ್ ಈಗೇನು ನಿಮ್ಮ ನಿರ್ಧಾರ? ಅಂದರೆ ಸಾಯೋದನ್ನು ಬಿಟ್ಟು ಇನ್ನು ಇಲ್ಲ ನಾನು ಮಾಡ್ತೀನಿ, ಅಥವಾ ಹೇಗೋ ದೇವರು ದಾರಿ ತೋರಿಸ್ತಾನೆ ಅನ್ನೋ ನಂಬಿಕೆ ಇದೆಯಾ ನಿಮಗಿನ್ನು? ದೇವ್ರು ತೋರಿಸ್ತಾನೆ ಅನ್ಕೊಂಡು ನಂಬ್ಕೊಂಡಿದೀನಿ ಸ್ವಾಮಿ. ಆಗಲಿ. ಯಾವತ್ತು ನೀವು ತಾಯಿಯ ಕಡೆಯ ಸಮಯದಲ್ಲಿ ನಾನು ಜೊತೆಗಿರಬೇಕು ಅನ್ನೋ ಕಾರಣಕ್ಕೆ ನಿಮ್ಮ ಜೀವನವನ್ನು ಅಥವಾ ನಿಮ್ಮ ಜೀವ ಕಳ್ಕೊಳ್ಳೋ ಆ ನಿರ್ಧಾರದಿಂದ ಹೊರಗಡೆ ಬಂದು ಅಥವಾ ವಾಪಸ್ ಬಂದು ತಾಯಿ ಜೊತೆ ಇದ್ದೀರೋ, ನಿಮ್ಮ ಎಲ್ಲ ಕಷ್ಟಗಳು ಮಂಜಿನಂತೆ ಕರಗಿ ಹೋಗಲಿ. ಅಥವಾ ಯಾವ ವಿಚಾರದಲ್ಲಿ ನೀವು ಸಿಲುಕಿದ್ದೀರಿ ಆ ವಿಚಾರಕ್ಕೆ ಸರಿಯಾದ ನ್ಯಾಯ ಸಿಗಲಿ. ಅಲ್ಲಿ ನಿಮಗೆ ಯಾವುದೇ ದೈಹಿಕವಾದ ಮಾನಸಿಕವಾದ ಯಾವುದೇ ತೊಂದರೆ ಯಾರಿಂದಲೂ ಆಗದೆ ಭಗವಂತ ನಿಮ್ಮನ್ನು ಇದರಿಂದ ಬೆಣ್ಣೆಯಲ್ಲಿ ಕೂದಲು ತೆಗೆದ ಹಾಗೆ ನಿಮ್ಮ ಈ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಆದರೆ ಇಲ್ಲಿ ನೀವು ಬಹಳ ಗಮನಿಸಬೇಕಾದ ಸಂಗತಿ, ಯಾವುದೇ ಕಾರಣಕ್ಕೂ ನೀವು ಯಾರಿಗೆ ಕೊಟ್ಟಿದ್ದೀರಿ ಅವರಿಂದ ಪಡೆದುಕೊಳ್ಳುವ ಆ ಪ್ರಯತ್ನವನ್ನ ಕೈ ಬಿಡಬೇಡಿ. ಹೌದು ಸರ್, ಹೋಗ್ತಾನೆ ಇದೀವಿ. ಅಂದ್ರೆ ಹೋಗುವುದು ಅಂದ್ರೆ ಅಲ್ಲಿಗೆ ಹೋಗುದಿಲ್ಲ, ಕಾನೂನಾತ್ಮಕವಾಗಿ. ನೋಡಿ, ನಮ್ಮಲ್ಲಿ ಒಂದು ಮಾತಿದೆ ಯಾವಾಗಲೂ ಅಷ್ಟೇ, ಇಂಥ ಕೆಲಸಗಳು ಮಾಡಬೇಕಾದ್ರೆ ಮಾತಿಗೆ ಬಗ್ಗೋರು ಇದ್ದಾರೆ, ವಧೆ ಕೊಟ್ಟೆ ಇಸ್ಕೊಬೇಕಾದವ್ರು ತುಂಬಾ ಜನ ಇರ್ತಾರೆ. ಹೌದು ನೋಡಪ್ಪ, ಇದು ನಾನು ಕೇಳ್ಪಟ್ಟಿದ್ದೀನಿ ಇಂಥ ಎಲ್ಲಂದ್ರೆ ಅಂಥ ಜನಗಳನ್ನೆಲ್ಲ ನಾವು ನೋಡಿದ್ದೀವಿ. ಅಥವಾ ಪಾಪ ಬಂದು ಗೌರವಾನ್ವಿತವಾಗಿ ತಪ್ಪನ್ನು ಒಪ್ಕೊಂಡಿರೋರು ಇವೆಲ್ಲ ಇದ್ದಾವಲ್ಲ, ಇವೆಲ್ಲ ಅತ್ಯಂತ ಹೀನ ವೃತ್ತಿಗಳಿವು. ಅಂದ್ರೆ ಒಬ್ಬರ ಕಷ್ಟಕ್ಕೆ ಹಣ ಕೊಡೋದು ಅತ್ಯಂತ ಶ್ರೇಷ್ಠವಾದ ಸಂಗತಿಯೇ. ಆದರೆ ಅದು ತೀರಾ ಹುಚ್ಚಿಡಿಸ್ಬಿಟ್ರೆ ಅದೇ ವೃತ್ತಿ ಅಥವಾ ಅದೇ ಬುದ್ಧಿ ನಿಮಗೆ ನೋಡಿ ಈ ಸ್ಥಿತಿಗೆ ತಂದಿಟ್ಟು ಬಿಡುತ್ತೆ. ಯಾವ ಮನುಷ್ಯನಾದರೂ ಕೂಡ ಫೈನಾನ್ಸ್ ಮಾಡೋದು ಸರಿ ಆಯಿತು, ಕೊಡೋದು ತಗೊಳ್ಳೋದು, ಹಂಗೆ ಕೊಟ್ಟಾಗ ಬರುತ್ತೆ ಅನ್ನೋ ನಂಬಿಕೆಯಲ್ಲೇ ಕೊಡ್ತಾನೆ. ಅಕಸ್ಮಾತ್ ಬರದೆ ಹೋದ್ರೆ ಅದನ್ನು ತಡ್ಕೊಳ್ಳೋ ಶಕ್ತಿ ಇಲ್ಲ ಅಂದ್ರೆ ನಾವು ಯಾಕೆ ಮಾಡಬೇಕು? ನಿಮ್ಗೆ ಆ ಶಕ್ತಿ ಇತ್ತು, ಆದ್ರೆ ಇಲ್ಲಿ ಆ ಬಾಗಿಲುಗಳು ಮುಚ್ಚಿಬಿಟ್ಟಿದ್ದಾರೆ ಹೆಂಡತಿ ಮಕ್ಕಳು ಸೇರಿ, ಸ್ವಲ್ಪ ಕಷ್ಟ ಆಗ್ತಾ ಇದೆ. ಈಗ ನಡೆಯಪ್ಪ, ದುಡ್ಡು ಕೊಟ್ಟಿರೋರು ಸುಮ್ಮನೆ ಕೊಟ್ಟಿಲ್ಲ, ನನ್ನ ಆಸ್ತಿ ಮಾರಾದ್ರೂ ಸರಿ ಅವ್ರಿಗೆ ಕೊಡಬೇಕು ಅನ್ನೋ ಆಸೆ ನಿಮಗಿದೆ. ಬಟ್ ಮಾರ್ಲಿಕ್ಕೆ ಒಬ್ಬನ ಕೈಲಿ ಆಗಲ್ವಲ್ಲ. ಆ ಕಾಲವು ಬರುತ್ತೆ. ಸ್ವಲ್ಪ ಸಮಾಧಾನವಾಗಿದ್ದುಕೊಂಡು ಪ್ರಾಣವನ್ನ ಬಿಗಿಯಾಗಿ ಕಾಪಾಡಿಕೊಳ್ಳಿ. ಅದನ್ನು ಎಲ್ಲೂ ಕೂಡ ಆತ್ಮಹತ್ಯೆ ಮಾಡಿಕೊಳ್ಳೋದು ಅದು ಇದು ಏನೂ ಮಾಡಬೇಡಿ. ನಿಮ್ಮಿಂದ ಹಣ ತಗೊಂಡವರು ರೋಗ ಬಂದು, ಸಾಂಕ್ರಾಮಿಕ ಕಾಯಿಲೆ ಬಂದು, ಕೋವಿಡ್ ಬಂದು ಸತ್ತು ಹೋದರು. ಆದರೆ ನೀವು ಕಾರಣವಿಲ್ಲದೆ ಸಾಯುವ ಯೋಚನೆ ಮಾಡಲೇಬಾರದು. ಭಗವಂತ ಕರ್ಕೊಳ್ಳೋದಾದ್ರೆ ಅದು ನೀವು ಪ್ರಯತ್ನ ಮಾಡದೆ ಹೋದ್ರೂ ಕರ್ಕೊಳ್ತಾನೆ. ಆದರೆ ಪ್ರತಿ ಕ್ಷಣ ನಿದ್ದೆಯಲ್ಲೂ, ಎಚ್ಚರದಲ್ಲೂ, ಕನಸಿನಲ್ಲೂ, ಎಲ್ಲ ಸಮಯದಲ್ಲೂ ಕೂಡ ನನಗೆ ಹಣ ಕೊಟ್ಟಿರೋರಿಗೆ ನಾನು ಮೋಸ ಮಾಡಲ್ಲ ಅನ್ನೋ ತುಡಿತ ನಿಮ್ಮಲ್ಲಿ ಸದಾ ಇರಬೇಕು. ಸಾಧ್ಯವಾದರೆ ಕೆಲಸಕ್ಕೆ ಹೋಗಿ, ಇಲ್ಲ ಬರೋದರಲ್ಲಿ ಸಂಸಾರ ಅಥವಾ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳಿ. ಆದರೆ ಸಾಲ ಕೇಳಲಿಕ್ಕೆ ಬಂದವರಿಗೆ ಇರೋ ಪರಿಸ್ಥಿತಿಯನ್ನು ಬಿಡಿಸಿ ಹೇಳಿ. ಒಂದು ಹಂತ ಆದಮೇಲೆ ಕೋರ್ಟಿಗೆ ಹಾಕಾದರೂ ಸರಿ, ನಿನ್ನ ಆಸ್ತಿಯಲ್ಲಿ ಸ್ವಲ್ಪ ಮಾರಾದರೂ ಸರಿ, ಕೊಟ್ಟಿರೋ ಸಾಲವನ್ನು ತೀರಿಸೇ ಸಾಯ್ಬೇಕು ನೀವು. ಹೌದು ಸ್ವಾಮಿ, ನಾನು ಅದೇ ಹೇಳಿದ್ದೀನಿ ಸ್ವಾಮಿ, ಯಾವತ್ತಿದ್ರು ಕೊಟ್ಟೆ ಕೊಡ್ತೀನಿ ನಾನು ಅಂತವರೆಗೂ. ಇಲ್ಲಾಂದ್ರೆ ನೀವು ಹೋದ್ರು ಇದು ನಿನ್ನ ಮಕ್ಕಳನ್ನ ಅಥವಾ ನಿನ್ನ ಮನೆಯನ್ನ ಸುಟ್ಟಾಕ್ಬಿಡುತ್ತೆ. ಯಾಕಂದ್ರೆ ಆ ಮನೆಯ ಒಬ್ಬ ಸದಸ್ಯ ಮಾಡಿದ ಪಾಪ ಆ ಸದಸ್ಯನ ಜೊತೆ ಹೋಗಲ್ಲ, ಆ ಮನೆಯಲ್ಲೇ ಉಳ್ಕೊಳ್ಳುತ್ತೆ, ಒಂದು ವೇಳೆ ಅದಕ್ಕೆ ನ್ಯಾಯ ಸಿಗದೆ ಹೋದ್ರೆ. ಹಾಗಾಗಿ ಹೆಂಡತಿ ಮಕ್ಕಳು ವಿಚಾರದಲ್ಲಿ ಅವರಿಗೆ ಸಂಬಂಧಪಟ್ಟ ಆಸ್ತಿಯನ್ನು ಕರಗಿಸಿ ನನ್ನ ಸಾಲವನ್ನು ತೀರಿಸೋದು ತಪ್ಪಲ್ಲ. ಯಾಕೆ? ನೀವು ಸಂಸಾರದಲ್ಲಿ ಇದ್ದಾಗಲೇ ಸಂಸಾರದ ಉದ್ಧಾರಕ್ಕೆ ಮಾಡಿದ್ದಿದ್ದು.
ಹೌದು ಸರ್. ನೀವು ಹೆಣ್ಣಿಗೋ ಚಟಕ್ಕೋ ಯಾವುದೂ ಮಾಡ್ಕೊಂಡಿದ್ದಲ್ಲ, ಇಲ್ಲ ಸರ್. ಇದಕ್ಕೆ ಮಾಡಿದ್ದು ಅನ್ನೋದಾದರೆ ಅದರಿಂದ ಫಲವನ್ನು ಅನುಭವಿಸಿರೋ, ಸುಖವನ್ನು ಅನುಭವಿಸಿರೋ ಅವರು ದುಃಖಕ್ಕೂ ಕೂಡ ಅರ್ಹರಾಗಿದ್ದಾರೆ. ಆದರೆ ದುಃಖದಿಂದ ಅವರು ದೂರ ಹೋಗ್ಬೋದು, ಆದರೆ ದುಃಖ ಅವರನ್ನು ಹಿಂಬಾಲಿಸುತ್ತೆ. ಹಾಗಾಗಿ ಸ್ವಲ್ಪ ಸಮಯ ಕಾದು ಅವರು ಬಗ್ಲಿಲ್ಲ ಅಂದರೆ ಕೋರ್ಟ್ ಮೂಲಕ ಅಥವಾ ಕಾನೂನು ಮೂಲಕ ಹೇಗಾದರೂ ಸರಿ ನಿಮ್ಮ ಆಸ್ತಿಯಲ್ಲಿ ಆ ಸ್ವಲ್ಪ ಮಾರಿ ಆದರೂ ನಿಮ್ಮ ಆ ಸಾಲ ಕೊಟ್ಟಿರುವವರ ಆ ಋಣಭಾರವನ್ನು ಇಟ್ಟುಕೊಂಡು ಸಾಯಬಾರ್ದು. ಹೌದು. ಇನ್ನು ಯಾವತ್ತೂ ಕೂಡ ಈ ಫೈನಾನ್ಸ್ ಮಾಡೋದು ನಿಮ್ಮ ಹತ್ರ ಇದೆಯಾ ಅದನ್ನು ಗೌರವಾನ್ವಿತವಾಗಿ ಏನೋ 5% 3% ಅಥವಾ ಏನೋ, ಆದರೆ ತೀರಾ ಹಣದ ಆಸೆಗೆ ಮನುಷ್ಯ ಹಣಕಾಸಿನ ವಿಚಾರದಲ್ಲಿ ಈಗ ಯಾರಿಗೂ ಒಬ್ರಿಗೆ ಆಗಲಿಲ್ಲ, ತೀರಾ ಒತ್ತಡ ಆಗ್ತಿದ್ದೀರಾ ಅಂದ್ರೆ ಅವನು ಬಂದು ಕೊಲೆ ಮಾಡ್ತಾನೆ. ಏನು ಮಾಡ್ತೀರಾ? ಹೌದು. ಹಿಂಗಾಗ್ಬಿಟ್ಟಿದ್ದಾವೆ. ನಾನು ಗಮನಿಸಿದ್ದೀನಿ, ನಮ್ಮ ಹತ್ರ ಬಂದು ಕತೆ ಹೇಳ್ಕೊಂಡಿದ್ದಾರೆ. ಈಗ ಸಾಲ ಕೊಟ್ಟವನೇ ಜೀವ ಭಯದಲ್ಲಿ ಇರ್ತಾನಂತೆ ಯಾವಾಗಲೂ. ಹೌದು ಸ್ವಾಮಿ, ಹಂಗೆ ಆಗಿರೋದು. ಕೇಳಿದ್ರೆ ತಪ್ಪು ನಂಗೆ ಆಗ್ಬಿಟ್ಟಿದೆ ಕಾಲ. ಹೌದು ಸ್ವಾಮಿ. ಯಾಕಂದ್ರೆ ಸಾಲ ಈಸ್ಕೊಳ್ಬೇಕಾದಾಗ ಇದ್ದ ಆ ವಿನಯತೆ ಆ ನಂತರ ಇರಲ್ಲ. ಹೌದು. ಸೊ ಹಾಗಿರ್ಬೇಕಾದ್ರೆ ಇದಕ್ಕೊಂದು ದೊಡ್ಡ ತಯಾರಿ ಹಿನ್ನೆಲೆ ಇಟ್ಕೊಂಡೇ ಇಂಥವೆಲ್ಲ ಮಾಡಬೇಕೆ ಹೊರತು ಸುಮ್ಮನೆ ಮಾಡಿಬಿಡ್ತೀವಿ ಅಂತ ಹೋದರೆ ಆಗಲ್ಲ. ಬಟ್ ಇಲ್ಲಿ ನಿಮ್ಮ ಹೆಂಡತಿ ಮಕ್ಕಳ ಈ ವರ್ತನೆ ಸ್ವಲ್ಪ ತಪ್ಪು ಅಂತ ಅನಿಸಿದ್ರು ಕೂಡ ಸಮಯ ಸಂದರ್ಭಗಳು ಹಾಗೆ ಮಾಡಿಸಿರ್ತವೆ. ಯಾರನ್ನೂ ದೂಷಿಸೋಕೆ ಹೋಗಬೇಡಿ. ಈ ಲೋಕದಲ್ಲಿ ನೀವು ಯಾರ ಉದ್ಧಾರಕ್ಕೆ ದುಡಿದ್ರೂ ಕೂಡ, ಹೆಂಡತಿ ಮಕ್ಕಳು ಸಂಸಾರ ಎಲ್ಲವೂ ಚೆನ್ನಾಗಿರಬೇಕು ಅಂತಲೇ ಎಲ್ಲ ಮಾಡೋಕೆ ಹೋದರೂ ಕೂಡ ಅದರಿಂದ ಬರೋ ಲಾಭವನ್ನು ನಿಮ್ಮ ಬದುಕಿನಲ್ಲಿ ನೀವು ಉದ್ಧಾರ ಆದಾಗ ದಾರಿಲಿ ಹೋಗೋ ಅನಾಮಿಕ ಕೂಡ ನಿಮ್ಮ ನೆಂಟರ ಥರ ವರ್ತಿಸ್ತಾನೆ. ಹೌದು. ಅಂದರೆ ನಿಮ್ಮ ಸಂತೋಷವನ್ನು ಹಂಚಿಕೊಳ್ಳೋಕೆ ತುಂಬ ಜನ ಸಿಗ್ತಾರೆ. ದಾರಿಲಿ ಹೋಗೋರು ಕೂಡ ನಿಮ್ಮ ಸಂತೋಷದಲ್ಲಿ ಭಾಗಿಯಾಗಿ ಬಾರಯ್ಯ ಊಟ ಮಾಡು ಅಂದರೆ ಬಂದು ಉಂಡೋಯ್ತಾನೆ ಅವನಿಗೇನು. ಹೌದು. ಆದರೆ ದುಃಖವನ್ನು ಕೆಲವೊಮ್ಮೆ ಹೆಂಡತಿ ಮಕ್ಕಳು ಹಂಚಿಕೊಳ್ಳೋದಿಲ್ಲ ಅನ್ನೋದಕ್ಕೆ ನೀವೇ ಉದಾಹರಣೆ. ಹೌದು. ಅವತ್ತು ರಾಮಚಂದ್ರ ಅಯೋಧ್ಯೆಯಲ್ಲಿ, ಆ ರಾಮಚಂದ್ರ ಅಂದರೆ ರಾಜ ಬಹಳ ಏನು ಒಬ್ಬ ಅರಮನೆಯಲ್ಲಿರೋ ಹುಡುಗ ಆ ಶಿವಧನಸ್ಸನ್ನು ಮುರಿದು ಸೀತೆಯನ್ನು ಕರೆದು ತಂದಾಗ ಅವನು ರಾಜಪುತ್ರ ಅಥವಾ ಆ ದಶರಥನ ಮಗ ಆಗಿದ್ದ. ರಾಜನನ್ನು ಮದುವೆ ಆಗ್ತಿದ್ದೀನಿ ಅಂತ ಖುಷಿಯಲ್ಲೇ ಬಂದ್ಲು ಸೀತೆ. ಆದರೆ ಕಾಡ್ಗೋಗೋ ಪರಿಸ್ಥಿತಿ ಬಂದಾಗ, ಅಯ್ಯೋ ನಾನು ರಾಜನ ಮದುವೆ ಆಗಿದ್ದು ಹಿಂಗೆ ಕಾಡ್ಗೆ ಹೋಗ್ತಾನೆ ಅಂತ ಗೊತ್ತಿದ್ರೆ ನಾನು ಮದುವೆನೇ ಆಯ್ತಿರಲಿಲ್ಲ ಅಂದ್ಲ ಅವಳು. ಇಲ್ಲ, ಆ ಮಹಾನ್ ತಾಯಿ ರಾಮ ಹೇಳ್ತಾನೆ ಹೋಗಬೇಕಾದ್ರೆ, ಹಿಂಗೆ ತಂದೆಯ ಮಾತನ್ನು ಉಳಿಸ್ಲಿಕ್ಕೆ ನಾನು 14 ವರ್ಷ ವನವಾಸಕ್ಕೆ ಹೋಗಬೇಕಾಗಿದೆ, ನೀನು ಅರಮನೆಯಲ್ಲೇ ಇರು, ನಾನು ಮುಗಿಸ್ಕೊಂಡು ಬರ್ತೀನಿ, ನೀನು ಬೇಜಾರು ಮಾಡ್ಕೊಂಡು ಬೇಡ ಅಂತ ಹೇಳಿದಾಗ ಸೀತಾಮಾತೆ ಹೇಳ್ತಾಳೆ, ಅಯ್ಯ ರಾಮ, ನಾನು ಮದುವೆ ಆಗಿದ್ದು ಯಾಕಂದರೆ ರಾಮ ಹೇಳ್ತಿದ್ದಾನೆ ನಾನು ವನವಾಸ ಮುಗಿಸ್ಕೊಂಡು ಬರ್ತೀನಿ, ನೀನು ಅರಮನೆಯಲ್ಲಿರು ಅಂತ. ಆಗ ಸೀತೆ ಹೇಳ್ತಾಳೆ, ಅಯ್ಯ ನಾನು ಮದುವೆ ಆಗಿದ್ದು ರಾಮನನ್ನೇ ಹೊರತು ಅರಮನೆಯನ್ನಲ್ಲ ಅಂತ. ನೀನು ಎಲ್ಲೋ ನಾನಲ್ಲೇ, ನೀನೇನು ತಿಂತೀಯೋ ನಾನು ಅದನ್ನೇ ತಿಂತೀನಿ, ನೀನು ಎಲ್ಲಿ ಮಲಗ್ತೀಯೋ ನಾನು ಅಲ್ಲೇ ಮಲಗುತ್ತೀನಿ, ನಿನಗೇನು ಜೀವನ ಸಿಕ್ಕಿದೆಯೋ ನನಗೂ ಅದೇ ಜೀವನ, ನೀನು ಕಾಡಲ್ಲಿ ನಾನು ಅರಮನೆಯಲ್ಲಿ ಅಂದರೆ ಭಗವಂತ ಮೆಚ್ಚುತ್ತಾನ ಅಂತಾಳೆ ಆ ಮಹಾನ್ ತಾಯಿ. ನಿನ್ನ ಸಂಘ, ನಿಮ್ಮ ಹೆಂಡತಿ ಅಥವಾ ಯಾಕೋ ಹಿಂಗಾಗಿದೆ ಸ್ವಲ್ಪ, ಅವರು ಏನು ಅವ್ರ ಮನಸ್ಸಲ್ಲಿ ಏನಿದೆಯೋ ಅಥವಾ ನೀವು ಹೇಳದೇ ಇರೋದು ಇನ್ನೂ ಅಲ್ಲೇನಿದೆಯೋ ಗೊತ್ತಿಲ್ಲ. ಆದರೆ ಈ ಸಮಯದಲ್ಲಿ ಹೆಂಡತಿ ಮಕ್ಕಳು ಯಾರನ್ನೂ ಶತ್ರುಗಳಾಗಿ ನೋಡಬೇಡಿ. ಎಲ್ಲ ವಿಧಿ ನಿಯಮ ಎಲ್ಲರನ್ನೂ ಆಟ ಆಡಿಸ್ಬಿಡ್ತು. ದೇವತೆಗಳಿಗೂ ಇದು ಬಿಡಲಿಲ್ಲ. ಹಂಗೆ ನನಗೂ ಏನೋ ಕಾಡ್ತಾ ಇದೆ, ಅದು ಒಂದು ಕೆಟ್ಟಗಳಿಗೆ ಹೊರದು ಹೋಗುತ್ತೆ. ಈಗ ಬಂದು ತೀರಾ ಒತ್ತಡ ಹಾಕೋದಿದ್ರಷ್ಟತಿ ನೀವು ಬದುಕ್ತಾನೆ ಇರಲಿಲ್ಲ. ಯಾಕೋ ಆ ಕಡೆಯಿಂದಲೂ ಸ್ವಲ್ಪ ನಿಮ್ಮ ಕಷ್ಟವನ್ನು ಅರ್ಥ ಮಾಡ್ಕೊಳ್ಳೋರು ಇದ್ದಾರೆ. ಹೌದಲ್ಲ? ಬಂದು ಕೇಳಿದಾಗ ಹಂಗೆ ಹೇಳಿದ್ರೆ ಕೊಡಿ ಅಂತ ಹೇಳ್ಬೋದು, ಬಟ್ ತೀರಾ ಪ್ರಾಣ ತೆಗೆಯುವಷ್ಟು ಒತ್ತಡ ಆಗ್ತಿಲ್ಲ ಅಂದ್ಕೊಳ್ತೀನಿ. ಇಲ್ಲ ಏನ್ ಹೇಳ್ತಾರ ಅವರು? ಅದೇ ಯಾವಾಗ ಕೊಡ್ತೀಯ ಸ್ವಲ್ಪ ಬೇಗ ಅಡ್ಜಸ್ಟ್ ಮಾಡ್ಕೊಡಿ, ಈಗ 2 ವರ್ಷ ಆಯ್ತು, ಸ್ವಲ್ಪ ಆದ್ರೂ ಕೊಡಿ ಅಂತ. ಹೌದಪ್ಪ, ಕೊಟ್ಟಿರೋರ್ಗೆ ಅಷ್ಟಾದ್ರೂ ಹಕ್ಕಿರುತ್ತಲ್ಲ ಕೇಳೋದು. ಹೌದು. ಇರ್ಲಿ, ಈ ವಿಚಾರದಲ್ಲಿ ಪಾಪ ನಿಮ್ಮ ಹಾಗೆ ನೀವು ದೊಡ್ಡ ಸ್ವಲ್ಪ ಶಕ್ತಿ ಮೀರಿ ಕಾಲು ಆಚೆ ದೂಕ್ಬಿಟ್ರಿ ಅಥವಾ ಹಾಸಿಗೆ ಮೀರಿ ಸ್ವಲ್ಪ ಕಾಲು ನೆಲಕ್ಕವರೆಗೂ ತಾಕಿಬಿಟ್ರಿ. ಈಗ ಸ್ವಲ್ಪ ಸಮಸ್ಯೆ ಹಿಂಗಾಗಿದೆ, ತೊಂದರೆ ಇಲ್ಲ, ತಾಯಿ ಚೆನ್ನಾಗಿ ನೋಡ್ಕೊಳ್ಳಿ. ಈ ವಿಚಾರದಲ್ಲಿ ಭಗವಂತ ಖಂಡಿತ ನೀವು ನಂಬಿರೋ, ನೀವೇ ಹೇಳ್ದಂಗೆ ಆ ಶಕ್ತಿ ದೇವತೆ ನಿಮ್ಮನ್ನು ಕೈ ಹಿಡಿದು ನಡೆಸ್ತಾಳೆ. ಯಾವುದೇ ಕಾರಣಕ್ಕೂ ಜನರಿಗೆ ಅಥವಾ ಇನ್ಯಾರ್ದೋ
ಹೆದರಿಸುವಿಕೆಗೂ ಹಂಜಬೇಡಿ. ತಾಯಿಯ ಆಶ್ರಯ ಪಡ್ಕೊಂಡು ಅವರಿರೋವರೆಗೂ ನೋಡ್ಕೊಳ್ಳಿ. ಆ ತಾಯಿಯ ಜೊತೆ ನಿಮ್ಮ ಅಣ್ಣ ಇರ್ತಾರೋ ಇಲ್ವೋ ಗೊತ್ತಿಲ್ಲ, ಯಾರು ಇರ್ತಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಹೌದು. ತಾಯಿಯ ಜೊತೆ ನೀವಿದ್ದುಕೊಂಡು ಬೇರೆ ಮದುವೆಗಿದ್ವಿ ಅಂತ ಇಲ್ಲ. ಇದೇ ನಿಮ್ಮ ಹೆಂಡತಿ ಮಕ್ಕಳೇ ನಿಮ್ಮ ಹತ್ರ ಬರೋ ದಿನ ಅತಿ ಶೀಘ್ರವಾಗಿ ಬರುತ್ತೆ. ಒಳ್ಳೇದಾಗುತ್ತೆ. ಆಯ್ತಲ್ಲ? ಸರಿ ಸರ್. ನೀವೇ ಫೋನ್ ಮಾಡಿ ಹೇಳ್ತೀರಾ. ನಿಮ್ಗೆ ಒಳ್ಳೇದಾಗ್ಲಿ. ಸರಿ ಸರ್. ಶುಭವಾಗ್ಲಿ. ನೋಡಿ, ಬಡ್ಡಿ ವ್ಯವಹಾರ ತಪ್ಪು ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ಯಾಕಂದರೆ ಎಷ್ಟೋ ಸಾರಿ ಹಣ ಇಲ್ಲದಾಗ ಅಯ್ಯೋ ಅದೆಷ್ಟಾದರೂ ಆಗ್ಲಪ್ಪ ಕೊಟ್ಬಿಡಪ್ಪ ಅನ್ನೋ ಪರಿಸ್ಥಿತಿ ಮನುಷ್ಯನಿಗೆ ಬಂದ್ಬಿಡುತ್ತೆ. ಹಾಗಂತ ಒಬ್ಬ ಬಡವನ ಕಷ್ಟವನ್ನು ಅಥವಾ ಹಣ ಬೇಕು ಅಂತ ಒದ್ದಾಡ್ತಿರುವವನ ಆ ಅಸಹಾಯಕ ಪರಿಸ್ಥಿತಿಯನ್ನು ಬಳಸಿಕೊಂಡು ತುಂಬ ಬಡ್ಡಿಯನ್ನು ಅವನ ಮೇಲೆ ಹೇರಿ ಅವನಿಗೆ ಹಣ ಬೇಕು ಅನ್ನೋ ಆ ಪರಿಸ್ಥಿತಿಯನ್ನೇ ಬಳಸಿಕೊಂಡು ಅವನನ್ನು ದೋಚೋದು, ಅವನನ್ನು ಕಷ್ಟಕ್ಕೆ ಸಿಗಾಕ್ಸೋದು ಧರ್ಮವಲ್ಲ. ನಿಮಗೆ ಅದರಿಂದ 4 ಕಾಸು ಹೆಚ್ಚು ಹಣ ಬರ್ಬೋದು, ಆದರೆ ಅಷ್ಟೇ ಪಾಪವನ್ನು ಕಟ್ಕೊಳ್ತೀರಿ. ಯಾವಾಗಲೂ ಅಷ್ಟೇ, ನೀವು 10 ರೂಪಾಯಿಗಿಂತ 2 ರೂಪಾಯಿ 3 ರೂಪಾಯಿ ಅಬ್ಬಬ್ಬ ಅಂದರೆ 4 ರೂಪಾಯಿ 5 ರೂಪಾಯಿ ಆಸೆ ಬೀಳೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳ್ಬೋದು. ಆದರೆ ತೀರಾ ಮನುಷ್ಯ ಹಣಕ್ಕೆ ಆಸೆ ಬಿದ್ದು ಹೋದರೆ ಜೀವನ ಈ ರೀತಿ ಆಗಿಬಿಡುತ್ತೆ. ನೋಡಿ, ನಾನು ಹೇಳೋದು ಬಡ್ಡಿ ವ್ಯವಹಾರ ಅನ್ನೋ ವಿಚಾರ ಇದೆಯಲ್ಲ, ಆದಷ್ಟು ಇದರಿಂದ ದೂರನೇ ಇರಿ. ಒಬ್ಬರಿಗೆ ಹಣ ಕೊಟ್ಟರು ಕೂಡ, ಯಾಕಂದರೆ ಇದರಿಂದ ಈಗ ಫೈನಾನ್ಸ್ ಸಂಸ್ಥೆಗಳು, ಬ್ಯಾಂಕ್ಗಳು ಇದನ್ನೇ ಮಾಡಿಕೊಂಡು ಇದ್ದಾವೆ, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಜುಟ್ಟು ಜನಿವಾರ ಹಿಡಿದ್ರೆ ಯಾರೂ ಕೊಡಲ್ಲ ಸ್ವಾಮಿ. ಎಲ್ಲ ನಿಮ್ಮ ಜುಟ್ಟು ಹಿಡ್ಕೊಂಡೆ ಎಲ್ಲ ಅಡ ಇಕ್ಕಿಸ್ಕೊಂಡೇ ಕೊಡ್ತಾರೆ, ಸುಮ್ಮನೆ ಕೊಡ್ತಾರ. ಆದರೆ ಇಲ್ಲಿ ಮಾತಿನ ಮೇಲೆ, ನಂಬಿಕೆ ಮೇಲೆ, ವಿಶ್ವಾಸದ ಮೇಲೆ ಕೊಟ್ಟು ಆಮೇಲೆ ನೋಡಿ, ಆ ಹೆಂಗಸನ್ನ ನನಗೆ ಹಣ ಕೊಡಬೇಕು ಅಂತ ಕೇಳಿದಾಗ ಇವನು ನನ್ನನ್ನು ತುಂಬ ವರ್ಷದಿಂದ ಇಟ್ಕೊಂಡಾನೆ, ಭಾಳ ಕೊಡು ಅಂದಾಗ ಹಣ ಕೇಳ್ತಾವನೆ ಅಂತ ಆಪಾದನೆ. ಇದೆಂಥ ದೊಡ್ಡ ಆಪಾದನೆ. ಹಣ ಕೊಡದೆ ಹೋದ್ರು ಇಂಥ ಆಪಾದನೆಗಳಿಗೋಸ್ಕರನೇ ಸತ್ತೋಗ್ಬೇಕು ಅವನು. ಹಿಂಗೆ ಆಗ್ಬಿಡ್ತವೆ. ಜನ ಕೆಲವೊಬ್ಬರು ನಾಲಿಗೆಯನ್ನು ಮೆಟ್ಟು ಮಾಡ್ಕೊಂಡಿರ್ತಾರೆ, ಎಕಡ ಮಾಡ್ಕೊಂಡಿರ್ತಾರೆ. ಅದು ನಂಬಿ ಜೀವನ ಮಾಡಬೇಡಿ. ಯಾವುದೇ ಆಗಲಿ ಕೈ ನೀಡಿ ಕೊಟ್ಟುಬಿಟ್ಟು ಮರ್ತು ಬಿಡಿ ಸಂಬಂಧ. ಆದರೆ ಇಲ್ಲ ನೋಡಪ್ಪ ಇಷ್ಟೊತ್ತಿಗೆ ಬೇಕು ಅಂತ ಖಡಾಖಂಡಿತವಾಗಿ ಕೊಡಬೇಕು. ಅಯ್ಯೋ ಸಂಬಂಧ ಹಾಳಾಗ್ತಾವ ಕೊಡದೇ ಇದ್ರೂ ಕಷ್ಟ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಕೊಟ್ಟು ಕೆಟ್ಟವನಾಗೋದಕ್ಕಿಂತ ಕೊಡದೆ ಕೆಟ್ಟವನಾಗೋ ತೊಂದರೆ ಇಲ್ಲ ಅಂತ. ಇಂಥವೆಲ್ಲ ನೋಡಿದಾಗ ಯಾರಿಗೆ ತಾನು ಉಪಕಾರ ಮಾಡೋ ಮನಸ್ಸು ಬರುತ್ತೆ ಹೇಳಿ? ಏನು ಮಾಡೋದು? ಯಾರೂ ಕೂಡ ಒಂದೇನೋ ಸಾಕ್ಷಿ, ಒಂದೇನೋ ಪುರಾವೆ ಇಲ್ಲದೆ ಯಾರಷ್ಟು ದೊಡ್ಡ ಹಣ ಕೊಡ್ತಾರೆ? ಜೊತೆಗೆ ಅಲ್ಲೆಲ್ಲೋ ಒಂದು ಕಡೆ ತಗೊಳ್ರಿ, ನಿಮ್ಗೆ 1,000 ಕೊಡಬೇಕಿತ್ತಲ್ಲ, ತಗೊಳ್ರಿ ನಿಮ್ಗೆ 1,000 ಕೊಡಬೇಕಿತ್ತಲ್ಲ, ಆ ಪಾರ್ಕಲ್ಲಿ ಅಂತ, ದೇವಸ್ಥಾನ ತಗೊಂತ, ಅಲ್ಲೆಲ್ಲ ಸ್ಮಶಾನ ತಗೊಂತ, ಇನ್ನು ಯಾವಾಗ ಈಸ್ಕೊಂಡೆ, ಎಷ್ಟು ಈಸ್ಕೊಂಡೆ ಲೆಕ್ಕ ಇರಬೇಕಲ್ಲ. ನೋಡಿ, ಕಟಿಂಗ್ ಶಾಪ್ಗಳಲ್ಲಿ ನಾನು ಮೊನ್ನೆ ಹೋದಾಗ ಸುಮ್ಮನೆ ಗಮನಿಸ್ತಾ ಇದ್ದೆ. ಒಂದು ಶೇವಿಂಗ್ ಮಾಡಿದ್ರೆ ಒಂದು 3 ಜನ ಇರ್ತಾರೆ ಕಟಿಂಗ್ ಶಾಪಲ್ಲಿ ನಿಂತ್ಕೊಳ್ಳಿ. ಒಬ್ಬ ಶೇವಿಂಗ್ ಮಾಡಿದ್ರೆ ಬಂದು ಅಲ್ಲೊಂದು ಎಕ್ಸೈಸಲ್ಲಿ ಶೇವಿಂಗ್ ಮಾಡಿದ್ರೆ, ಒಬ್ಬ ಕಟಿಂಗ್ ಮಾಡಿದ್ರೆ ಇಲ್ಲಿ ಬರೀತಾರೆ. ಯಾಕಂದ್ರೆ ಅದಕ್ಕೊಂದು ಲೆಕ್ಕ ಬೇಕಲ್ಲ. ಹಿಂಗೆ ಒಂದು ಶಿಸ್ತು ರೀತಿ ನೀತಿ ಇಲ್ಲದೆ ಹೋದರೆ ಕಷ್ಟ. ಸುಮ್ಮನೆ ವ್ಯವಹಾರ ಮಾಡ್ತೀನಿ ಅಂತ ಹೋಗಿ ಜೀವನ ಹಾಳು ಮಾಡಿಕೊಳ್ಳೋದು ಬೇಡ. ನಿಮ್ಗೆ ಒಳ್ಳೇದಾಗಲಿ. ಹೆಂಡತಿ ಮಕ್ಕಳು ನೀವು ಎಲ್ಲ ಚೆನ್ನಾಗಿರೋ ಒಂದು ಗಳಿಗೆ ಬರಲಿ. ತಾಯಿ ಚೆನ್ನಾಗಿ ನೋಡ್ಕೊಳ್ಳಿ. ಶುಭವಾಗಲಿ.